ಸಬಲರಲ್ಲದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತಹ ನರೇಶ್ ಕುಮಾರ್ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿನೇ ಅವರ ಪತ್ರಿಕೆಯನ್ನು ಹಂಚೋದ್ರ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಹಾಗೇನೆ ನಂತರ ವಿದ್ಯಾಭ್ಯಾಸ ಮುಗಿದ ನಂತರದಲ್ಲಿ ಅವರು ಕ್ರಾಂತಿದೀಪ ಮುಂತಾದಂತಹ ಪತ್ರಿಕೆಗಳನ್ನು ಸೈಕಲ್ ಮೇಲೆ ನಿಂತು ಸೈಕಲನ್ನು ತುಳಿತಾ ಹಂಚಿಕೆಯನ್ನು ಮಾಡ್ತಾರೆ. ಹಂಚಿಕೆಯನ್ನು ಮಾಡಿ ಕೊನೆಗೆ ಅವ್ರಿಗೊಂದು ಆಲೋಚನೆ ಬರುತ್ತೆ. ಅವರು ಮತ್ತು ಅವರ ಬಾಲ್ಯದ ಗೆಳೆಯರಾದಂತಹ ರೂಪೇಶ್ ಕುಮಾರ್, ನಿಮಗೆ ತಂಗೆಲ್ಲ ನೋಡಿರ್ಬೋದು, ರೇಣುಕಾ ಪ್ರಿಂಟರ್ಸ್, ಸಣ್ಣ ಓಣಿಯಲ್ಲಿರುವಂತಹ ರೇಣುಕಾ ಪ್ರಿಂಟರ್ಸ್ನಲ್ಲಿ ಒಂದು ಚರ್ಚೆಯನ್ನು ಮಾಡಿ 1998ರಲ್ಲಿ ಪತ್ರಿಕೆಗಳಿಗೆ ಜಾಹೀರಾತುಗಳನ್ನು ನೀಡುವಂತಹ ಜೇಂಕಾರ್ ಅಡ್ವರ್ಟೈಸಿಂಗ್ ಕಂಪನಿನ ಪ್ರಾರಂಭ ಮಾಡ್ತಾರೆ. ನಂತರ ಒಂದು 2-3 ವರ್ಷಕ್ಕೇ ಆ ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ. ಅದನ್ನ ನೆಗರೂರು ರಸ್ತೆಯ 2ನೇ ಕ್ರಾಸ್ಗೆ ಅದನ್ನ ಶಿಫ್ಟ್ ಮಾಡ್ತಾರೆ. ಅಲ್ಲೂ ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ. ಆನಂತರ ಅವರೊಂದು ಯೋಚನೆ ಮಾಡ್ತಾರೆ. ಆ ಯೋಚನೆ ತುಂಬ ಕಠಿಣವಾದಂತಹ ಯೋಚನೆ. ಯಾಕೆಂದ್ರೆ ಈ ರೀತಿ ಹಣ ಇಲ್ಲದಂತಹ ಹುಡುಗರು ಬೆಂಗಳೂರಿಗೆ ಹೋಗಿ ಬೆಂಗಳೂರಂತ ದೈತ್ಯ ನಗರದಲ್ಲಿ ದೈತ್ಯ ಕಂಪನಿಗಳ ಮಧ್ಯೆ ಈ ಸಂಸ್ಥೆಯನ್ನು ಕಟ್ಟುವಂಥದ್ದು ಕಷ್ಟ. ಆದರೂ ಕೂಡ ಇವರಿಬ್ಬರು ನರೇಶ್ ಕುಮಾರ್ ಮತ್ತು ರೂಪೇಶ್ ಕುಮಾರ್ ಮಾತನಾಡಿ ಬೆಂಗಳೂರಿಗೆ 2005ರಲ್ಲಿ ಹೆಜ್ಜೆ ಇಡ್ತಾರೆ. ಹೆಜ್ಜೆ ಇಟ್ಟು ಅಲ್ಲಿ ಜೇಂಕಾರ್ ಅಡ್ವರ್ಟೈಸಿಂಗ್ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ವಿಸ್ತರಿಸ್ತಾರೆ. ಶಿವಮೊಗ್ಗದಿಂದ ಅಲ್ಲಿಗೆ ವಿಸ್ತರಿಸಿದ ಮೇಲೆ 15 ವರ್ಷಗಳ ಈ ಒಂದು ಶ್ರಮದಿಂದ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನರೇಶ್ ಕುಮಾರ್ ಅವರು ತಮ್ಮ ಉದ್ದಿಮೆಯನ್ನು ವಿಸ್ತರಿಸ್ತಾರೆ. ಭಾರತ ಸರ್ಕಾರದ ಒಂದು ಇಂಡಿಯನ್ ನ್ಯೂಸ್ ಪೇಪರ್ ಸೊಸೈಟಿ ಅಂತ ಒಂದಿದೆ. ಆ ಸೊಸೈಟಿ ನರೇಶ್ ಕುಮಾರ್ ಸಾರಥ್ಯದ ಜೇಂಕಾರ್ ಅಡ್ವರ್ಟೈಸ್ಮೆಂಟ್ ಕಂಪನಿಗೆ ಎ ಕೆಟಗರಿ ಜಾಹೀರಾತು ಕಂಪನಿ ಅಂತ ಮಾನ್ಯತೆಯನ್ನು ನೀಡಿದೆ. ಈಗ ನರೇಶ್ ಕುಮಾರ್ ಅವರ ಈ ಜೇಂಕಾರ್ ಅಡ್ವರ್ಟೈಸಿಂಗ್ ಕಂಪನಿಯದು ದೇಶದ ಅತ್ಯಂತ ಪ್ರತಿಷ್ಠಿತ ನಗರಗಳಲ್ಲಿ 14 ರಾಜ್ಯಗಳಲ್ಲಿ ತನ್ನ ಶಾಖಾ ಕಚೇರಿಯನ್ನು ಹೊಂದಿದೆ. ದೆಹಲಿ, ಕಲ್ಕತ್ತಾ, ಆರ್ಥಿಕ ರಾಜಧಾನಿಯಾದಂತಹ ಮುಂಬೈ, ಜೈಪುರ, ತೆಲಂಗಾಣದ ಸಿಕಿಂದ್ರಾಬಾದ್ ಮುಂತಾದಂಥ ಕಡೆ 14 ರಾಜ್ಯಗಳಲ್ಲಿ ಶಾಖಾ ಕಚೇರಿಯನ್ನು ಹೊಂದಿ 100 ಜನರಿಗೆ ನರೇಶ್ ಕುಮಾರ್ ಅವರು ಇವತ್ತು ಉದ್ಯೋಗವನ್ನು ಕೊಟ್ಟಿದ್ದಾರೆ. ಹಾಗೇನೆ ನರೇಶ್ ಕುಮಾರ್ ಅವರು ಹೇಳಿದ್ರಲ್ಲ, 150 ರೂಪಾಯಿನಿಂದ ನಾನು ಸ್ಟಾರ್ಟ್ ಮಾಡಿದೆ ಅಂತ. 150 ರೂಪಾಯಿನಿಂದ ಪ್ರಾರಂಭ ಮಾಡಿದಂತಹ ತನ್ನ ಉದ್ದಿಮೆಯನ್ನ ಇವತ್ತು 300 ಕೋಟಿ ರೂಪಾಯಿಗಳಿಗೆ ವಿಸ್ತರಿಸಿದ್ದಾರೆ. ನರೇಶ್ ಕುಮಾರ್ ಅವರದೊಂದು ವಿಶೇಷತೆ ಏನಂದ್ರೆ, ಅವರು ಯಾವ ಸ್ಥಾನಕ್ಕೆ ಹೋದ್ರು ಎಲ್ಲಿ ಹೋದ್ರು ಕೂಡ ತನ್ನ ಬಾಲ್ಯದ ಗೆಳೆಯರನ್ನ, ತನಗೆ ನೆರವಾದಂಥವರನ್ನ, ತನಗೆ ಸಹಾಯ ಮಾಡಿದಂಥವರನ್ನ ಜೊತೆಲೇ ಇಟ್ಕೊಂಡಂಥದ್ದು, ಅವ್ರನ್ನ ನೆನಪಿಸ್ಕೊಳ್ಳುವಂಥದ್ದು. ಇವರ ಈ ಜಾಹೀರಾತು ಕಂಪನಿಯಲ್ಲಿ ಒಂದು ವಿಶೇಷತೆ ಏನಂದ್ರೆ, ಶಿವಮೊಗ್ಗದಲ್ಲಿ ಬೇರೆ ಬೇರೆ ವಲಯಗಳಲ್ಲಿ ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾಧನೆಯನ್ನ ಮಾಡಿದ್ದಾರೆ. ಆದರೆ ಜಾಹೀರಾತು ವಲಯದಲ್ಲಿ ಹೆಸರು ಮಾಡಿದಂಥವರು ಮತ್ತೆ ರಾಷ್ಟ್ರ ಮಟ್ಟಕ್ಕೆ ಹೋದಂಥವರು ನರೇಶ್ ಕುಮಾರ್ ಅವರ ಜೇಂಕಾರ್ ಅಡ್ವರ್ಟೈಸಿಂಗ್ ಕಂಪನಿ. ನಮ್ಮ ಶಿವಮೊಗ್ಗಕ್ಕೆ ಎಲ್ಲ ವಲಯಗಳಲ್ಲೂ ಕೂಡ ನಾವು ಸಾಧನೆಯನ್ನ ಮಾಡಿದ್ವಿ. ಆದರೆ ಈ ವಲಯದಲ್ಲಿ ನಾವು ಇನ್ನೂ ಸಾಧನೆ ಮಾಡಿರಲ್ಲ. ಅದನ್ನ ನರೇಶ್ ಕುಮಾರ್ ಅವರು ಮಾಡಿ ತೋರಿಸಿದ್ದಾರೆ. ಇವರ ಈ ಸಾಧನೆಗಾಗಿ ಹಲವಾರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿವೆ. ಶ್ರೀಲಂಕಾದಲ್ಲಿ ಗ್ಲೋಬಲ್ ಐಕಾನ್ ಅವಾರ್ಡು, ಅನಂತರ ಕೊಲಂಬಿಯಾದಲ್ಲಿ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್, ದುಬೈನಲ್ಲಿ ಗ್ಲೋಬಲ್ ಮ್ಯಾನ್ ಅವಾರ್ಡ್, ಬಹ್ರಾನ್, ವಿಯೆಟ್ನಾಂನಲ್ಲಿ ಕನ್ನಡ ಸಂಘಗಳು ಇವರನ್ನ ಸನ್ಮಾನವನ್ನು ಮಾಡಿದ್ದಾರೆ. ಹಾಗೆ ರಾಜ್ ನ್ಯೂಸ್ ಸಂಸ್ಥೆ ನೀಡುವಂತಹ ಪ್ರೈಡ್ ಬಿಸಿನೆಸ್ ಮ್ಯಾನ್ ಅವಾರ್ಡ್ ಅನ್ನ ಕಳೆದ ವರ್ಷ ಕಾಂಬೋಡಿಯಾದಲ್ಲಿ ಇವರಿಗೆ ನೀಡಿದರು. ಕನ್ನಡಪ್ರಭ ಪತ್ರಿಕೆ ನೀಡುವಂತಹ ರಜತ ಅಚೀವರ್ಸ್ ಪ್ರಶಸ್ತಿಯನ್ನ ಇವರು ಪಡ್ಕೊಂಡ್ರು. ಹಾಗೇನೆ ವಿಶ್ವವಾಣಿ ಪತ್ರಿಕೆ ನೀಡುವಂತಹ ಪ್ರಶಸ್ತಿಯನ್ನು, ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದುಕೊಂಡ್ರು ಇವರು. ಈ ವರ್ಷ ಅಂದ್ರೆ 2025ರ ವಿಜಯವಾಣಿ ಪತ್ರಿಕೆ ನೀಡುವ ವಿಜಯರತ್ನ ಎನ್ನುವಂತಹ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕಳೆದ ತಿಂಗಳು ಕಾಂಬೋಡಿಯಾದಲ್ಲಿ ಇವರು ಪಡ್ಕೊಂಡಿದ್ದಾರೆ. ಮಲೇಷಿಯಾದ ಕೋಲಾಲಂಪುರದಲ್ಲಿ ಹೋಗಿ ಪಡ್ಕೊಂಡು ಬಂದಿದ್ದಾರೆ. ಈ ರೀತಿಯಾಗಿ ಪ್ರಶಸ್ತಿಗಳ ಜೊತೆಗೆ ಅನೇಕ ಜನರಿಗೆ ಉದ್ಯೋಗದಾತರು ಆಗಿರುವಂತಹ ಸ್ನೇಹಿತರಿಗೆ ಉತ್ತಮ ಸ್ನೇಹಿತರಾಗಿರುವಂತಹ ನರೇಶ್ ಕುಮಾರ್ ಅವರ ಸಾಧನೆಯ ಹಿಂದೆ ಇರುವಂತವರು ಅವರ ಕುಟುಂಬ, ಅದರಲ್ಲೂ ಅವರ ತಾಯಿ, ಅವರ ತಾಯಿಯ ಜೊತೆಗೆ ಅವರ ಧರ್ಮಪತ್ನಿಯ ಜೊತೆಗೆ
ಅವರ ಸ್ನೇಹಿತರು. ಅದರಲ್ಲೂ ನರೇಶ್ ಕುಮಾರ್ ಆರಂಭದಲ್ಲಿ ಸ್ವಲ್ಪ ಅವರಿಗೆ ಸಹಾಯ ಮಾಡಿದಂಥವ್ರು ವಾಣಿ ಟ್ರಾವೆಲ್ಸ್ನ ದಿವಂಗತ ರುದ್ರಮೂರ್ತಿ, ಅವ್ರನ್ನ ರುದ್ರಣ್ಣ ಅಂತಲೇ ನಾವೆಲ್ಲ ಕರೆಯುವಂಥದ್ದು. ಇಂಥವರೆಲ್ಲರ ಸಹಾಯವನ್ನು ಪಡೆದುಕೊಂಡು ನರೇಶ್ ಅವರು ಇವತ್ತು ರಾಷ್ಟ್ರ ಮಟ್ಟದ ಒಬ್ಬ ಉದ್ಯಮಿಯಾಗಿ ಬೆಳವಣಿಗೆ ಹೊಂದಿದ್ದಾರೆ. ನಾವು ಇವರಿಗೆ ಸನ್ಮಾನ ಮಾಡಬೇಕಾದ್ರೆ ಯಾರನ್ನ ಅತಿಥಿಗಳನ್ನ ಆಹ್ವಾನಿಸಬೇಕು ಎನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಬಂತು. ನರೇಶ್ ಅವರ ರೀತಿಯೇ ಯಾವುದೇ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಇಲ್ಲದೆ, ಒಂದು ಪ್ರಬಲವಾದಂತಹ ಕೌಟುಂಬಿಕ ಹಿನ್ನೆಲೆ ಇಲ್ಲದೆ, ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಸಾಧನೆಯನ್ನ ಮಾಡಿದಂಥವರನ್ನೇ ನಾವು ಅತಿಥಿಗಳನ್ನಾಗಿ ಆಹ್ವಾನಿಸಿ ಅವರ ಸಮ್ಮುಖದಲ್ಲಿನೇ ಈ ನರೇಶ್ ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಬೇಕಂತ ತೀರ್ಮಾನವನ್ನು ಮಾಡಿದ್ವಿ ನಾವೆಲ್ಲ ಗೆಳೆಯರು ಸೇರಿ. ಅಂಥವ್ರನ್ನೇ ಇವತ್ತು ನಾವು ಆಹ್ವಾನಿಸಿದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮ ಮಾಡುವಂತಹ ಇನ್ನೊಂದು ಮುಖ್ಯ ಉದ್ದೇಶ ಏನಂದ್ರೆ, ನರೇಶ್ ಅವರ ಜೀವನ ಚರಿತ್ರೆ ತಿಳಿದುಕೊಂಡಂತಹ ಯುವಕರು, ಉದ್ಯಮಿಯಲ್ಲಿ ಆಸಕ್ತಿ ಇರುವಂತವರು, ಅವ್ರಿಗೊಂದು ಸ್ಫೂರ್ತಿ ಆಗಲಿ ಕಾರ್ಯಕ್ರಮ ಅಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡಿಸ್ತೀನಿ. ವಂದನೆಗಳು. ಕಾರ್ಯಕ್ರಮ ಮೇಯರ್ ಶ್ರೀ ನಾಗರಾಜ್ ಕಂಕಾರಿ ಅವರು, ಮಾಜಿ ಉಪಮೇಯರ್ ಶ್ರೀ ಎಚ್ ಪಾಲಾಕ್ಷಿ ಅವರು ಆಗಮಿಸಿದ್ದಾರೆ. ಅವರಿಗೆ ನರೇಶನ ಗೆಳೆಯರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೀನಿ. ಈಗ ಕಾರ್ಯಕ್ರಮದ ಉದ್ಘಾಟನೆ ಪರಮ ಪೂಜ್ಯ ಶ್ರೀಗಳು ಉದ್ಘಾಟನೆ ಮಾಡ್ತಾರೆ. ಅವ್ರ ಜೊತೆಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಕೈ ಜೋಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಸ್ನೇಹ ಅಂತಂದಿದ್ರೆ ಅದು ಗಾಂಧಿ ಬಜಾರ್ ಗೆಳೆಯರ ತರ ಇರಬೇಕು ಅಂತ ಈ ಒಂದು ಕಾರ್ಯಕ್ರಮ ನೋಡ್ತಿದ್ದಂಗೆ ನನಗೆ ಅನಿಸ್ತಾ ಇದೆ. ವಿಶೇಷವಾಗಿ ಇಡೀ ತಂಡಕ್ಕೆ ಹೃದಯಪೂರ್ವಕ ಅಂತ ಅಭಿನಂದಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ಮತ್ತು ನರೇಶ್ ಇಬ್ಬರೂ ಕೂಡ ಒಟ್ಟಿಗೆನೆ ಮಲೇಷ್ಯಾದಲ್ಲಿ ವಿಜಯರತ್ನ ಅವಾರ್ಡ್ ತಗೊಂಡಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಮಗೆ ನರೇಶ್ ಅಂತಿದ್ದಂಗೆ ಪ್ರಾರಂಭದಿಂದನೂ ಕೂಡ ಗೊತ್ತಿದ್ದು ಜೇಂಕಾರ್ ಅಡ್ವರ್ಟೈಸ್ಮೆಂಟ್ ಮತ್ತು ನಮ್ಮ ಬಸ್ಸಿನ ಮಲ್ಲಿಕಾರ್ಜುನ್ ಅವರು ಇವರಿಬ್ಬರು ಕೂಡ ಆತ್ಮೀಯ ಸ್ನೇಹಿತರು. ಆದರೆ ಒಬ್ಬ ವ್ಯಕ್ತಿ, ನನ್ನ ತಂದೆ ಯಾವತ್ತೂ ಕೂಡ ಹೇಳ್ತಿರ್ತಾರೆ, ನೀನೆಷ್ಟು ಸಂಪಾದನೆ ಮಾಡ್ತೀಯೋ ಬಿಡ್ತೀಯೋ ಅನ್ನೋಕ್ಕಿಂತನೂ ಕೂಡ ಎಷ್ಟು ಜನಕ್ಕೆ ಊಟ ಆಗ್ತದೆ ಅನ್ನೋದನ್ನು ಕೂಡ ನನ್ನ ತಂದೆ ಯಾವತ್ತೂ ಜ್ಞಾಪಿಸ್ತಾ ಇರ್ತಾರೆ. 150ಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ನರೇಶ್ ಅವರು ಸಹಕಾರ ಕೊಡ್ತಿದ್ದಾರೆ. ಅವ್ರಿಗೆ ಹೃದಯಪೂರ್ವಕ ಅಂತ ಮತ್ತೊಂದು ಅಭಿನಯಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಒಂದು ವೇದಿಕೆ ನೋಡ್ತಿದ್ದಾಗ ತುಂಬಾ ಸಂತೋಷ ಆಗುತ್ತೆ. ವಿಶೇಷವಾಗಿ ರುದ್ರೇಗೌಡರು ಅಂತಿದ್ದಂಗೆ ಒಬ್ಬ ಸಾಮಾನ್ಯ ಕಾರ್ಮಿಕ ಕಷ್ಟಪಟ್ಟು ಇವತ್ತು 2000ಕ್ಕಿಂತ ಹೆಚ್ಚು ಕಾರ್ಮಿಕರಿಗೆ ಅನ್ನದಾತರು, ಶಿವಮೊಗ್ಗದ ಅನ್ನದಾತರು ಯಾರಪ್ಪ ಅಂತಂದ್ರೆ ಅದು ರುದ್ರೇಗೌಡರು. ಅದೇ ರೀತಿ ಶರಾಕ್ಷರಿ ಅವರು ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್. ಆದ್ರೆ ಒಬ್ಬ ವ್ಯಕ್ತಿ ಮನ್ಸು ಮಾಡಿದ್ರೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರ ಸಂಘದ 1 ಬಾರಿ ಅಲ್ಲ 2 ಬಾರಿನೂ ಕೂಡ ಅಧ್ಯಕ್ಷ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಆ ರೀತಿಯಾದಂಥ ಶರಾಕ್ಷರಿ ಅವರು, ಪ್ರಸನ್ನ ಕುಮಾರ್ ಅವರು ಸಾಮಾನ್ಯ ಮನೆತನದಲ್ಲಿ ಹುಟ್ಟಿ ಅವರು ಕೂಡ ಪ್ರತಿನಿತ್ಯ ಮನೆಗೆ ಪೇಪರ್ ಹಂಚ್ತಾ ಇದ್ರು. ನನ್ನ ತಂದೆದು ಅವ್ರದ್ದು 3 ಜನದೇನೋ ರಾಜಕೀಯನೇ ಇರ್ಬೋದು, ಆದ್ರೆ ಒಬ್ಬ ಶಾಸಕನಾಗಿ ಮಾಡಿದಂತ ಕೀರ್ತಿ ಅದನ್ನು ಕೂಡ ಪ್ರಸನ್ನ ಕುಮಾರ್ ಅವರ ಸಂಸ್ಥೆ. ಈ ಒಂದು ವೇದಿಕೆ ನೋಡ್ತಿದ್ದಾಗೇನೆ ತುಂಬಾ ಸಂತೋಷ ಆಗುತ್ತೆ. ಹಾಗಾಗಿ ನರೇಶ್ ಅವರು ಎಷ್ಟರ ಮಟ್ಟಿಗೆ ಆಸ್ತಿ ಅಂತಸ್ತು ಸಂಪಾದನೆ ಮಾಡಿದಾರೋ ಅನ್ನೋಕ್ಕಿಂತಲೂ ಕೂಡ 100 ಈ ರೀತಿ ಸ್ನೇಹಿತರು ಸಂಪಾದಿಸಿದ್ರಲ್ಲ, ನೀವೇ ಪುಣ್ಯವಂತರು ಅಂತ ನಾನು ತುಂಬಾ ಹರ್ಷದಿಂದ ತುಂಬಾ ಸಂತೋಷದಿಂದ ಹೇಳಿಕ್ ಬಯಸ್ತಾ ಇದ್ದೀನಿ. ಬರುವಂತ ದಿನ
ನರೇಶ್ ಅವರಿಗೆ ಇನ್ನೂ ಕೂಡ ಭಗವಂತ ಹೆಚ್ಚಿನ ಶಕ್ತಿ ಕೊಡ್ಲಿ. ಇವತ್ತೇ 150ರಿಂದ 200 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಮುಂದಿನ ಇನ್ನು 5-6 ವರ್ಷದಲ್ಲಿ ಕನಿಷ್ಠ ಅಂದ್ರೂ ಕೂಡ ಒಂದು 500 ಜನಕ್ಕೆ ಕೆಲಸ ಕೊಡೋ ರೀತಿಯಲ್ಲಿ ಅವರು ನರೇಶ್ ಅವರು ಬೆಳೀಲಿ ಮತ್ತು ಅವ್ರ ತಾಯಿ ಅವರು ಮತ್ತು ಇಡೀ ಕುಟುಂಬಕ್ಕೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನನ್ನು ಕೂಡ ನಿನ್ನೆ ನಾನು ಧರ್ಮಸ್ಥಳದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸ್ನೇಹಿತರನ್ನ ಸೂರ್ಯನಾರಾಯಣ ಅವ್ರು ಫೋನ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಮುಖ್ಯ ಅತಿಥಿಯಾಗಿ ಬರಬೇಕು ಅಂತಂದ್ರು. ಒಂದು ಮಾರ್ಕೆಟಿಂಗ್ ಸಂಸ್ಥೆ ಯಾವ ತರ ಕೆಲಸ ಮಾಡಬೇಕು, ನಾನು ಶೃಂಗೇಶ್ವರ್ ಆಗ್ಬೇಕಂತ ಶೃಂಗೇಶ್ವರ್ ಮಾತಾಡಿದ ಸಂದರ್ಭ ಹೇಳಿದ್ರು, ಸದ್ಯ ವೇದಿಕೆ ತುಂಬತ್ತೋ ಇಲ್ಲೋ ಅಂತಂದ್ರು. ನೀವು ಮಾರ್ಕೆಟಿಂಗ್ ಅಲ್ಲಿ ಜೋರಾಗಿ ಮಾಡಿದ್ರಿ, ಯಾವ ಕಾರಣಕ್ಕೂ ಜನ ಬರಲ್ಲ ನೋಡೋಣ ಅಂತ ಹೇಳ್ತಿದ್ದೆ. ಅದು ಅಷ್ಟ್ರ ಮಟ್ಟಿಗೆ ಜನದ ಸಂಪರ್ಕ ನೀವೆಲ್ಲರೂ ಸೇರ್ ಮಾಡಿದ್ರಿ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ನಮ್ಮೆಲ್ಲರೂ ಕೂಡ ಹಿರಿಯರಂತ ನಮ್ಮ ವಿಶ್ವೇಶ್ವರ ಭಟ್ರು ಬಂದಿದ್ದಾರೆ. ಅವರನ್ನು ಕೂಡ ಕೇಂದ್ರದ ಮಂತ್ರಿಗಳಾದಂಥ ಅನಂತಕುಮಾರ್ ಅವ್ರ ಜೊತೆಗೆ, ಅನಂತಕುಮಾರ್ ಯಶಸ್ಸಿಗೆ ಮತ್ತೊಬ್ಬ ಮೂಲ ಪುರುಷ ಕಾರಣಕರ್ತ ಅಂದ್ರೆ ನಮ್ಮ ವಿಶ್ವೇಶ್ವರ ಭಟ್ರು. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಶೋಭೆ ತರೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ಉಪಸ್ಥಿತರಿ. ತಮ್ಮೆಲ್ಲರೂ ಕೂಡ ವಿಶೇಷವಾಗಿ ವಂದಿಸ್ತಾ ನಾನು ಮಾತು ಮುಗಿಸಿ ಎಲ್ಲರೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಮಾತೆಯರೇ, ಮಹನೀಯರೇ, ಎಲ್ಲರಿಗೂ ಧನ್ಯವಾದಗಳು. ನರೇಶ್, ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಸಿರಸಿಯಿಂದ ಆಗಮಿಸ್ತಾ ಇದ್ದೆ. ನಿನ್ನೆಯಿಂದನೇ ಶುರುವಾಗಿದೆ ನನಗೆ. ಇವತ್ತು ಕನಿಷ್ಠ ಏನಿಲ್ಲ ಅಂತ ಒಂದು 30-35 ಜನ ನನಗೆ ಫೋನ್ ಮಾಡಿರ್ಬೋದು. ನಿನ್ನೆ ಮೈಸೂರಿನ ಅರ್ಜುನ್ ಗುರೂಜಿ ಅವರು ನನಗೆ ಫೋನ್ ಮಾಡಿದ್ರು. ಹಾಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಒಬ್ಬ ಸಿನಿಮಾ ನಟರು ಕೂಡ ಫೋನ್ ಮಾಡಿದ್ರು. ಏನ್ರಿ ಇಡೀ ಶಿವಮೊಗ್ಗದಲ್ಲಿ ಪೂರ್ತಿ ನಿಮ್ಮದೇ ಫೋಟೋ ಅಂತ. ನನಗೊಂದ್ಸಲ ಗಾಬರಿ ಆಯಿತು ಅಂತ. ಅಭಿನಂದನೆ ಇರುವಂತದ್ದು ನರೇಶ್ ಅವರಿಗೆ. ಏನು ನಿಮ್ಮದೇ ಫೋಟೋ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಸರ್ ಒಂದು ವಾಟ್ಸಪ್ನಲ್ಲಿ ಕಳಿಸಿ ಒಂದು ಫೋಟೋ ಹೊಡೆದು ಅಂತೇಳಿ ಹೇಳಿದೆ. ನಿಜಕ್ಕೂ ಕೂಡ ನರೇಶ್ ಅವರು ಏನು ಅನ್ನುವಂಥದ್ದನ್ನ ಇವತ್ತವರು ಬಹಳ ಸೂಚ್ಯವಾಗಿ ಸಾಬೀತುಪಡಿಸಿದ್ದಾರೆ ಅಂತ. ಒಂದು ವೇಳೆ ಈ ಕಾರ್ಯಕ್ರಮವನ್ನು ಅವರು ಎಲ್ಲರ ಹಾಗೆ ಸಹಜವಾಗಿ ಮಾಡಿದ್ರೆ ಬಹುಶಃ ಅವರ ವೃತ್ತಿಗೆ ಅವರು ಮೋಸ ಮಾಡಿದಂಗಾಗ್ತಿತ್ತು ಅಂತ. ಅದ್ಭುತವಾದಂತಹ ಒಂದು ಕಾರ್ಯಕ್ರಮ. ತಮ್ಮ ವೃತ್ತಿಯನ್ನ ಅತ್ಯಂತ ಸೂಚ್ಯವಾಗಿ ಮತ್ತು ಪರಿಣಾಮಕಾರಿಯಾಗಿ ಅವರು ಹೇಳಿದಂತ ರೀತಿ ನನಗೆ ಬಹಳ ಖುಷಿಯಾಯಿತು ಅಂತ. ಪ್ರಾಯಶಃ ನರೇಶ್ ಅವರು ಒಂದು 10 kg ಜಾಸ್ತಿ ಆಗಿದ್ದಾರೆ ಅಂತೇಳಿ ಸನ್ಮಾನ ಮಾಡಿಸ್ಕೊಂಡ್ರೆ, ಅಭಿನಂದನೆಯನ್ನ ಮಾಡಿಸ್ಕೊಂಡ್ರೆ ಈ ರೀತಿಯಾಗಿ ಅಭಿನಂದನೆಯನ್ನ ಮಾಡಿಸ್ಕೊಳ್ಬೇಕು ಅಂತ. ಸ್ವಾಮೀಜಿ, ನಾನು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾಗಿದ್ದಾಗ 4 ದೇಶಗಳಿಗೆ 16 ದಿವಸ ಅವರ ಜೊತೆಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು ವಿದೇಶಿ ಯಾತ್ರೆಗೆ ಅವರ ಜೊತೆಗೆ ಹೋಗಿದ್ದೆ. ಹೋದಂತ ಸಂದರ್ಭದಲ್ಲಿ ಸುಮ್ಮನೆ ಸಹಜವಾಗಿ ಮಾತನಾಡ್ತಾ ಇರುವಾಗ ರಾಷ್ಟ್ರಪತಿಯವರ ಹತ್ರ ಒಂದು ಮಾತನ್ನು ಕೇಳಿದೆ. ನಿಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷವಾದಂತಹ, ಸಂತೃಪ್ತಿ ಕೊಟ್ಟಂತಹ, ನೆಮ್ಮದಿ ಕೊಟ್ಟಂತಹ ಕ್ಷಣ ಯಾವುದು? ಪ್ರಾಯಶಃ ನಾನೇನು ಅನ್ಕೊಂಡಿದ್ದೆ ಅಂತಂದ್ರೆ, ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ನನ್ನ ಜೀವನದ ಅತ್ಯಂತ ಸಂತೋಷದ ಸಮಯ ಅಂತ ಅವರು ಹೇಳಬಹುದು ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಆದರೆ ಅವರು ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳಿದ್ರು. ಏನಂತಂದ್ರೆ, ನಾನು ರಾಷ್ಟ್ರಪತಿ ಆದ ನಂತರ ನಾನು ನನ್ನ ಹುಟ್ಟೂರಾದಂಥ ರಾಮೇಶ್ವರಂಗೆ ಹೋಗಿದ್ದೆ. ರಾಮೇಶ್ವರಂದಲ್ಲಿ ನನಗೆ ಊರಿನವರು ಎಲ್ಲ ಸೇರಿ ನನಗೆ ಸನ್ಮಾನವನ್ನು ಮಾಡಿದರು. ನನ್ನ ಸ್ನೇಹಿತರೆಲ್ಲರೂ ಸೇರಿ ಸನ್ಮಾನವನ್ನು ಮಾಡಿದರು. ಅದು ನನ್ನ ಜೀವನದಲ್ಲಿ ಅತ್ಯಂತ ಸಾರ್ಥಕವಾದಂಥ, ಸಂತೃಪ್ತಿ ಕೊಟ್ಟಂತ ಒಂದು ಕ್ಷಣ ಅಂತ ಹೇಳಿದರು. ಬಹುಶಃ ಅಂತಹ ಒಂದು ಭಾವನೆ ನರೇಶ್ ಅವರದ್ದು ಕೂಡ ಆಗಿದ್ದಿರಬಹುದು ಅಂತೇಳಿ ನಾನು ಅಂದುಕೊಳ್ತೇನೆ. ಬಹುಶಃ ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಆಗಿದ್ದರೆ ಅಷ್ಟು ಖುಷಿ ಆಗ್ತಾ ಇರಲಿಲ್ವೇನೋ. ಆದರೆ ಹುಟ್ಟೂರಿನಲ್ಲಿ
ಅದು ಗಾಂಧಿ ಬಜಾರ್ ಗೆಳೆಯರ ಸಮೂಹ ಏರ್ಪಡಿಸಿದಂತ ಒಂದು ಕಾರ್ಯಕ್ರಮ ಇದು. ನೋಡಿ, ಎಲ್ಲರೂ ಕೂಡ ಅವರ ಬಾಲ್ಯದ ಒಡನಾಡಿಗಳು. ತನ್ನ ಸ್ನೇಹಿತನ ಅಭ್ಯುದಯವನ್ನ, ಅಭಿವೃದ್ಧಿಯನ್ನ, ಏಳಿಗೆಯನ್ನ ಸಂಭ್ರಮಿಸುವಂತ ಒಂದು ಸ್ನೇಹಿತರು. ಇವತ್ತೆಲ್ಲರೂ ಕೂಡ ಕಾಲಿರಿಯುವಂತ ಸ್ನೇಹಿತರೇ ನಾವು ನೋಡುತ್ತೇವೆ. ಒಬ್ಬ ಸ್ನೇಹಿತ ಮೇಲೆ ಹೋದ್ರೆ ಅವನನ್ನ ಜಗ್ಗೋದು ಹೇಗೆ ಅಂತೇಳಿ ನೋಡುತ್ತೇವೆ. ಹೀಗಿರುವಾಗ ಯಶಸ್ಸಿನ ಮೆಟ್ಟಿಲನ್ನ ಏರಿದಂತಹ ಒಬ್ಬ ಗೆಳೆಯನಿಗೆ ಅಭಿನಂದನೆ. ನೋಡಿ ಎಂತ ಒಂದು ಆತ್ಮೀಯತೆ ಇದೆ ಅಂತ. ನಿಜಕ್ಕೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಗಾಂಧಿ ಬಜಾರ್ನ ಸ್ನೇಹಿತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತ. ಹಿಂದಿದ್ದವರು ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿರಿ ಸ್ವಾಮಿ. ನಾನು ಮಾಡದೇ ಇರುವಂತಹ ಸಾಧನೆಯನ್ನ ಬೇರೆಯವರು ಮಾಡಿದ್ದಾರೆ ಅಂತಂದ್ರೆ ದೊಡ್ಡ ಸಾಧನೆ ಅದು. ನನ್ನ ಕೈಲಾಗದೇ ಇರುವಂತದ್ದನ್ನು ಬೇರೆಯವರು ಮಾಡಿದ್ದಾರೆ ಅಂದ್ರೆ ದೊಡ್ಡ ಸಾಧನೆ. ಪ್ರಾಂಶುಪಾಲರು ಒಂದು ಮಾತನ್ನು ಹೇಳಿದರು, ಶಿವಮೊಗ್ಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ, ಅದರ ಜಾಹೀರಾತು ಕ್ಷೇತ್ರದಲ್ಲಿ ಯಾರೂ ಮಾಡಿಲ್ಲ. ಇದನ್ನ ನಾವೆಲ್ಲರೂ ಕೂಡ ಅಂಡರ್ಲೈನ್ ಮಾಡಬೇಕು. ಇದನ್ನ ಇವತ್ತು ಜಾಹೀರಾತು ಕ್ಷೇತ್ರದಲ್ಲಿ ಕೇವಲ ರಾಜ್ಯಕ್ಕೆ ಮಾತ್ರ ಅಲ್ಲ, ಒಂದು ಬಹಳ ದೊಡ್ಡ ಒಂದು ಸಾಧನೆ ಇದು. ನನಗೆ ಸೂರ್ಯನಾರಾಯಣ ಅವರು ಫೋನ್ ಮಾಡಿದಾಗ ನಾನು ಜೆರುಸಲಂನಲ್ಲಿದ್ದೆ, ಇಸ್ರೇಲ್ನ ರಾಜಧಾನಿ ಜೆರುಸಲಂನಲ್ಲಿದ್ದೆ. ಬಟ್ ನನಗೆ ಕಾರ್ಯಕ್ರಮ ದಿನಾಂಕವನ್ನು ಹೊಂದಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ನಾನು ಒಂದು ದಿವಸ ತಡವಾಗಿ ಹೇಳ್ತೇನೆ ಅಂತ ಹೇಳಿದೆ ಅವರಿಗೆ. ಆದರೆ ನಾನು ಯಾವುದೇ ಕಾರಣದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ತಪ್ಪಿಸಿಕೊಳ್ಬಾರದು ಅನ್ನುವಂಥದ್ದು ನನ್ನ ಉದ್ದೇಶ ಆಗಿತ್ತು. ಯಾಕೆ ಅಂತಂದ್ರೆ ನರೇಶ್ ಅವರ ಸಾಧನೆಯನ್ನ, ಅವರು ತುಳಿದಂತ ಹಾದಿಯನ್ನ ನಾನು ಬಹಳ ಹತ್ತಿರದಿಂದ ನೋಡಿದಂಥವನು. ರಾಜಾಜಿನಗರದಲ್ಲಿ ಅವ್ರದ್ದು ಒಂದು ಆಫೀಸ್ ಇತ್ತು. ನನಗೆ ಅವರ ಸಂಪೂರ್ಣವಾದಂಥ ಪರಿಚಯ ಕೂಡ ಇರಲಿಲ್ಲ ಆಗ. ನಾನು ನನ್ನ ಒಬ್ಬ ಸ್ನೇಹಿತರ ಜೊತೆಗೆ ಅವರ ಆಫೀಸಿಗೆ ಹೋಗಿದ್ದೆ. ಅದು ಎಷ್ಟು ಕತ್ತಲೆಯಾಗಿತ್ತು ಅಂತಂದ್ರೆ ಅದನ್ನ ಫೋಟೋಗ್ರಫಿ ಡಾರ್ಕ್ ರೂಮ್ ಮಾಡಬಹುದಿತ್ತು, ಅಷ್ಟು ಕತ್ತಲಾಗಿತ್ತು ಅಂತ. ಅಂತ ಒಂದು ಆಫೀಸಿನಲ್ಲಿ ಅವರು ಹೇಗಿದ್ರು ಅನ್ನುವಂಥದ್ದನ್ನು ಕೂಡ ನಾನು ನೋಡಿದ್ದೀನಿ. ಇವತ್ತು ಝೇಂಕಾರ್ ಅಡ್ವರ್ಟೈಸ್ ಏಜೆನ್ಸಿ ಸ್ವಂತ ಕಟ್ಟಡದಲ್ಲಿ ಹೇಗೆ ವಿಜೃಂಭಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನು ನೋಡಿದ್ದೇನೆ. ಪತ್ರಿಕೆಯನ್ನು ಹಾಕ್ತಾ ಇರುವಂತಹ ಒಂದು ಹುಡುಗ. ಕಲಾಂ ಅವರು ಕೂಡ ಪತ್ರಿಕೆಯನ್ನು ಹಾಕ್ತಾ ಇದ್ರು. ಮನೆ ಮನೆಗೆ ಸುಮಾರು 7 ವರ್ಷ ಅವರು ಪತ್ರಿಕೆಯನ್ನು ಹಂಚಿದ್ದಾರೆ. ಪತ್ರಿಕೆಯನ್ನ ಹಂಚಿ ಬಹಳ ದೊಡ್ಡ ಹೆಸರು ಮಾಡದಂತವರ ಒಂದು 100 ಜನರ ಹೆಸರುಗಳನ್ನ ನಾನು ಹೇಳ್ಬೋದು. ಪ್ರಸನ್ನ ಕುಮಾರ್ ಇದ್ದಾರೆ ಇಲ್ಲೇ, ಅವರು ಕೂಡ ಪತ್ರಿಕೆಯನ್ನು ಹಾಕಿ ಶಾಸಕರಾದಂಥವರು. ಇವತ್ತು ನನಗೆ ನರೇಶ್ ಅವರ ಸಾಧನೆಯನ್ನ ನೋಡಿ ತುಂಬಾ ಅಭಿಮಾನ ಮತ್ತು ಸಂತೃಪ್ತಿ, ಏನೋ ಒಂದು ರೀತಿ ಸಮಾಧಾನ ಆಗ್ತಾ ಇದೆ. ಅದರ ದ್ಯೋತಕವಾಗಿ ನೀವೆಲ್ಲ ಸ್ನೇಹಿತರು ಅದಕ್ಕೆ ಸಾಕ್ಷೀಭೂತರಾಗಿದ್ದೀರಿ. ಹುಟ್ಟೂರಿನಲ್ಲಿ ಸಂಭ್ರಮದ ಸನ್ಮಾನ, ಅಭಿನಂದನೆ. ನರೇಶ್, ಇದಕ್ಕಿಂತ ದೊಡ್ಡ ಸೌಭಾಗ್ಯದ ಕ್ಷಣ ಬಹುಶಃ ಬರಬಹುದು. ಇನ್ನೂ ಅನೇಕ ಈ ರೀತಿಯಾದಂಥ ಕ್ಷಣಗಳು ಬರ್ಬೋದು ಅಥವಾ ಬರಲಿ. ಆದರೆ ಇವತ್ತಿನ ಕ್ಷಣ ನಿಜಕ್ಕೂ ಕೂಡ ನಮ್ಮಲ್ಲಿ ಜೋರಾಗಿ ಓಡ್ತಾ ಇದ್ದಾಗ ನಿಂತು ಒಂದು ಪಾಸ್ ಕೊಟ್ಟು ಮತ್ತೆ ಹೋಗ್ತೀವಲ್ಲ, ಆ ರೀತಿ ಪಾಸ್ ಕೊಟ್ಟಂತ ಒಂದು ಕ್ಷಣ ಅಂತ ಇದು. ಅಂತ ಒಂದು ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಪ್ರತ್ಯಕ್ಷದರ್ಶಿಗಳಾಗಿರುವಂಥದ್ದು ನಮ್ಮ ಸೌಭಾಗ್ಯ ಅಂತಲೂ ಕೂಡ ನಾನು ಭಾವಿಸಿದ್ದೇನೆ. ವಿಜಯರತ್ನ ಪ್ರಶಸ್ತಿ ಬಂದಿರುವಂತಹ ಒಂದು ಸಂದರ್ಭದಲ್ಲಿ ವಿಜಯವಾಣಿ ಪತ್ರಿಕೆ ಕೊಡಮಾಡದಂತಹ ವಿಜಯರತ್ನ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅಂತೇಳಿ ಸಂಘಟಕರು ಹೇಳಿದರು. ಈ ಪ್ರಶಸ್ತಿಯನ್ನು ಕೊಡೋದಕ್ಕಿಂತ 1 ವರ್ಷದ ಮೊದಲೇ ನಾವು ಕಾಂಬೋಡಿಯಾದಲ್ಲಿ ವಿಶ್ವವಾಣಿ ಪತ್ರಿಕೆಯಿಂದ ಅವರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನ ಕೊಟ್ಟಿದ್ವಿ. ಹೀಗಾಗಿ ಅನ್ಯರು, ಬೇರೆಯವರು ನಿಮ್ಮ ಪ್ರತಿಭೆಯನ್ನು ಗುರುತಿಸೋದಕ್ಕಿಂತ 1 ವರ್ಷದ ಮೊದಲೇ ನಾವು ನಿಮ್ಮನ್ನು ಗುರುತಿಸಿದ್ವಿ ಅಂತ. ಅದು ಕೂಡ
ಆದಿಚುಂಚನಗಿರಿ ಮಠದ ಸ್ವಾಮಿ ನಿರ್ಮಲಾನಂದ ಸ್ವಾಮೀಜಿಯವರು ಅವರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದರು ಕಾಂಬೋಡಿಯಾದಲ್ಲಿ. ಕಾಂಬೋಡಿಯಾ ಅಂತಂದ್ರೆ ಲಕ್ಷ ದೇಗುಲಗಳ ತವರೂರು ಅಂತ ಹೇಳ್ತಾರೆ ಅಂತ. 1,00,000 ದೇವಸ್ಥಾನ ಇರುವಂತ ಒಂದು ತವರೂರು. ಅಂತ ಒಂದು ಪವಿತ್ರವಾದಂತಹ ಒಂದು ನೆಲದಲ್ಲಿ ನಿಮಗೆ ಆ ಪ್ರಶಸ್ತಿಯನ್ನು ನಾವು ಕೊಟ್ಟಿದ್ವಿ. ಹೀಗಾಗಿ ನಿಮಗೆ ಇನ್ನೊಂದು ಪ್ರಶಸ್ತಿ ಒಲಿದು ಬಂದಿದೆ. ಖಂಡಿತವಾಗಿಯೂ ಕೂಡ ಇಂತಹ ಪ್ರಶಸ್ತಿಗಳು ನಿಮಗೆ ಮೇಲಿಂದ ಮೇಲೆ ಬರಲಿ ಅಂತ ಹೇಳಿ ನಾನು ಅಂದುಕೊಳ್ತೇನೆ. ಅಭಿನಂದನೆ ಭಾಷಣವನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ನಾವು ಹೊಗಳಲಿಕ್ಕೆ ಅಂತ ಹೇಳಿ ಅಂದುಕೊಂಡಿದ್ದೇವೆ. ಇದು ಹೊಗಳುವ ಭಾಷಣ ಅಲ್ಲ. ಇದು ಇರುವ ವ್ಯಕ್ತಿತ್ವವನ್ನ ಇದ್ದ ಹಾಗೆ ಹೇಳುವಂಥದ್ದು ನಿಜವಾದ ಅಭಿನಂದನೆ. ನರೇಶ್ ಅವರು ಅದಕ್ಕೆ ಎಲ್ಲ ರೀತಿಯಿಂದನೂ ಕೂಡ ಪಾತ್ರರಾಗಿದ್ದಾರೆ. ಅಭಿನಂದನೆಗೆ ಅರ್ಹರಾಗಿದ್ದಾರೆ. ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರಬಹುದು, ಜಾಹೀರಾತು ಕ್ಷೇತ್ರ ಅನ್ನುವಂಥದ್ದು ಬಹಳ ವಿಭಿನ್ನವಾದಂತಹ ವಿಚಿತ್ರವಾದಂತಹ ಕಲೆಗೆ ಮತ್ತು ಸೃಜನಶೀಲ ಕಲೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುವಂತಹ ಒಂದು ಉದ್ಯಮ ಅದು. ನಮ್ಮಲ್ಲಿ ಒಂದು ಮಾತಿದೆ ಇಂಗ್ಲಿಷ್ನಲ್ಲಿ, ಒಬ್ಬ ಫೇಮಸ್ ಅಡ್ವರ್ಟೈಸರ್ ಒಂದು ಮಾತನ್ನು ಹೇಳ್ತಾನೆ, ಡೂಯಿಂಗ್ ಬಿಸಿನೆಸ್ ವಿತೌಟ್ ಅಡ್ವರ್ಟೈಸಿಂಗ್ ಈಸ್ ಲೈಕ್ ವಿಂಕಿಂಗ್ ಎಟ್ ಎ ಗರ್ಲ್ ಇನ್ ದ ಡಾರ್ಕ್ ಅಂತ. ಅಂದ್ರೆ ಕತ್ತಲ ಕೋಣೆಯಲ್ಲಿ ಹುಡುಗಿಗೆ ಕಣ್ಣು ಹೊಡೆದರೆ ಹೇಗೋ ಹಾಗೆ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಬಿಸಿನೆಸ್ ಮಾಡೋದು ಅಂತ. ಯು ನೋ ವಾಟ್ ಯು ಆರ್ ಡೂಯಿಂಗ್ ಬಟ್ ನೋ ಬಡಿ ಎಲ್ಸ್ ಡಸ್ ಅಂತ. ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಗೊತ್ತಿರುತ್ತೆ, ನೀವು ಕಣ್ಣು ಹೊಡೆದಿದ್ದು ನಿಮಗೆ ಗೊತ್ತಿರುತ್ತೆ, ಆದ್ರೆ ಹುಡುಗಿ ಕಾಣಲ್ಲ ಅಂತ. ಯಾಕಂದ್ರೆ ನೀವು ಕತ್ತಲೆಯಲ್ಲಿ ಕಣ್ಣನ್ನು ಹೊಡೆದಿರ್ತೀರಿ. ಜಾಹೀರಾತು ಅಂತಂದ್ರೂ ಕೂಡ ಹಾಗೆ. ಪ್ರಚಾರ ಕೊಡುವಂಥದ್ದಷ್ಟೇ ಆಗಿದ್ರೆ ಜಾಹೀರಾತಿಗೆ ಈ ರೀತಿಯಾದಂತಹ ಒಂದು ಮಹತ್ವ ಇರ್ತಾ ಇರಲಿಲ್ಲ. ಜಾಹೀರಾತು ಅಂತಂದ್ರೆ ಒಂದು ಉತ್ಪನ್ನದ ಬಗ್ಗೆ, ಒಂದು ಸಂಸ್ಥೆಯ ಬಗ್ಗೆ, ಒಂದು ಪ್ರಾಡಕ್ಟ್ ಬಗ್ಗೆ ನಿಜವಾದಂತಹ ಅರಿವನ್ನು ಮೂಡಿಸುವಂಥದ್ದು, ಆ ಮೂಲಕವಾಗಿ ಮಾರಾಟವನ್ನು ಹೆಚ್ಚಿಸುವಂಥದ್ದು, ಒಂದು ಉತ್ಪನ್ನಕ್ಕೆ ಒಂದು ಬ್ರ್ಯಾಂಡ್ ಮೌಲ್ಯವನ್ನ ಕಟ್ಟಿಕೊಡುವಂಥದ್ದು ಮತ್ತು ಗ್ರಾಹಕರ ನಂಬಿಕೆಯನ್ನ ಹೆಚ್ಚಿಸುವಂಥದ್ದು. ಜಾಹೀರಾತು ಅಂದರೆ ಕೇವಲ ಪ್ರಚಾರದ ಸಾಧನ ಅಲ್ಲ, ಅಥವಾ ಮಾಹಿತಿಯನ್ನ ನೀಡುವಂಥದ್ದು ಅಷ್ಟೇ ಅಲ್ಲ ಅಂತ. ಒಂದು ಪ್ರಾಡಕ್ಟ್ಗೆ, ಉತ್ಪನ್ನಕ್ಕೆ ಆತ್ಮವನ್ನ ತುಂಬಿ ಗ್ರಾಹಕರ ಭಾವನೆಗಳ ಜೊತೆಗೆ ಜೋಡಿಸುವಂಥದ್ದು. ನೀವೀಗ ಒಂದು ಸಾಬೂನಿನ ಅಡ್ವರ್ಟೈಸ್ಮೆಂಟ್ ಅನ್ನ ತಗೊಳ್ಳಿ. ಒಂದು ಸೋಪು ಕೇವಲ ಮಾರಾಟಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ. ನೀವು ಆ ಸೋಪನ್ನು ಬಳಸಿದಾಗ ನೀವು ಎಲ್ಲ ಸೋಪ್ನಿಂದನೂ ಕೂಡ ಸ್ನಾನವನ್ನು ಮಾಡಬಹುದು. ಆದರೆ ನೀವು ನರೇಶ್ ಅವರಂತ ಒಬ್ಬ ಅಡ್ವರ್ಟೈಸರ್ಗೆ ಅದು ಸಿಕ್ಕಿದರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಈ ಸೋಪನ್ನು ಹಚ್ಚಿ ಸ್ನಾನ ಮಾಡಿದ್ರೆ ನಿಮಗೆ ಒಂದು ರೀತಿ ಸ್ವಾತಂತ್ರ್ಯ ಸಿಗತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದಂತ, ಏನು ಬರೀ ಸ್ನಾನ ಮಾಡಿದ್ರೆ, ಈ ಸೋಪ್ ಹಚ್ಕೊಂಡು ಸ್ನಾನ ಮಾಡಿದ್ರೆ ನೀವು ಬೆಳ್ಳಗಾಗ್ತೀರಿ, ನಿಮ್ಮ ತ್ವಚೆ ಕಾಂತಿಯಿಂದ ಹೊಳೆಯುತ್ತೆ, ತಾಜಾತನ ಸಿಗತ್ತೆ, ಸ್ವಾತಂತ್ರ್ಯ ಸಿಗತ್ತೆ, ಬಿಡುಗಡೆಯಾದಂತಹ ಒಂದು ಅನುಭವ ಬರುತ್ತೆ, ನಿಮಗೆ ಒಂದು ರೀತಿ ಜೀವನದಲ್ಲಿ ಲವಲವಿಕೆ ಸಿಗತ್ತೆ. ನಮಗನ್ಸುತ್ತೆ ಅಂತ, ಏನು ಬರೀ ಒಂದು ಸಾಬೂನನ್ನು ಹಚ್ಚಿಕೊಂಡು ಸ್ನಾನ ಮಾಡಿದ್ರೆ ಈ ರೀತಿ ಆಗತ್ತಾ ಅಂತ. ನಿಮಗೆ ಸಂತೂರ್ ಸೋಪನ ಒಂದು ಜಾಹೀರಾತನ್ನೇ ನೋಡಿ ಅಂತ. ಒಂದು ಹೆಂಗಸು ಸ್ನಾನ ಮಾಡಿ ಬರ್ತಾಳೆ, ನೋಡಿದ್ರೆ ಒಂದು 20-22 ವರ್ಷದ ಯುವತಿ ತರ ಕಾಣ್ತಾಳೆ. ನಾನು ಸಂತೂರ್ ಸಾಬೂನನ್ನು ಹಚ್ಕೊಂಡು ಸ್ನಾನ ಮಾಡಿದ್ದೀನಿ ಅಂತ ಹೇಳ್ತಾಳೆ.
ಹೇಳಿದ ನಂತರ 2 ಜನ ಮಕ್ಕಳು ಬಂದು ಅಮ್ಮ ಅಂತ ಹೇಳಿ ಅವ್ರನ್ನ ಕರೀತಾರೆ. ಅಂತ ನೀವು ಸಂತೂರ್ ಸಾಬೂನನ್ನು ಹಚ್ಕೊಂಡ್ರೆ ಆ ರೀತಿಯಾದಂತಹ ಒಂದು ಫೀಲಿಂಗ್, ನಾನು ನವ ತರುಣಿ ಆದಂತಹ ಒಂದು ಅನುಭವ ಅದರಲ್ಲಿ. ಇದರಲ್ಲಿ ಹಾಗಿದ್ರೆ ಜಾಹೀರಾತುದಾರರು ಸುಳ್ಳು ಹೇಳ್ತಾ ಇದ್ದಾರ, ಅಥವಾ ಒಂದು ಭ್ರಮೆಯನ್ನು ಹುಟ್ಟಿಸ್ತಾ ಇದ್ದಾರ, ಅಥವಾ ಒಂದು ಉತ್ಪನ್ನದ ಬಗ್ಗೆ ಇಲ್ಲದ ಸಂಗತಿಯನ್ನು ಹೇಳ್ತಾ ಇದ್ದಾರ? ಇಲ್ಲ, ಮಿನುಗುತ್ತಾರೆ. ಆ ರೀತಿಯಾಗಿ ಮಿನುಗುತಾರೆಯಾಗಿ ಇವತ್ತು ನರೇಶ್ ಅವರು ಮಿಂಚುತ್ತಾ ಇದ್ದಾರೆ. ನನಗೆ ಅವರ ಉದ್ಯಮದ ಮಹತ್ವ ಮತ್ತು ಪ್ರಾಮುಖ್ಯ ವಿಶೇಷ ಅನಿಸುವಂಥದ್ದು ಅದೇ. ನೀವು ಏನೂ ಇಲ್ಲದ ಒಂದು ವಸ್ತುವಿನಲ್ಲಿ ಹೊಸ ಕಲ್ಪನೆಯನ್ನು ಬಿತ್ತುವಂಥದ್ದು ಜಾಹೀರಾತುದಾರನ ಹೇಗೆ ಕಸಬೋ, ಅದೇ ರೀತಿಯಲ್ಲಿ ನರೇಶ್ ಕೂಡ ಜಾಹೀರಾತು ಉದ್ಯಮದಲ್ಲಿ ಒಂದು ಹೊಸತನವನ್ನು ತಂದರು. ಹೊಸ ಗಾಳಿಯನ್ನ ಮೂಡಿಸಿದಂಥವರು, ಬೀಸಿದಂಥವರು. ಅಂತಹ ಒಂದು ಸಾಧನೆಯನ್ನ ಮಾಡಿದ್ದು ನರೇಶ್. ನಿಮಗೆ ಒಂದು ಬಿಸ್ಕತ್ ಇದೆ ಅಂತ ತಿಳ್ಕೊಳ್ಳಿ, ಸಾಮಾನ್ಯವಾದಂಥ ಒಂದು ಬಿಸ್ಕೆಟ್. ನರೇಶ್ ಅವ್ರ ಹತ್ರ ಬರ್ತಾರೆ, ನಂದು ಒಂದು 60 ವರ್ಷದ ಬಿಸ್ಕೆಟ್ ಕಂಪನಿ, ನಾನು ಇದಕ್ಕೊಂದು ಹೊಸ ಸ್ವರೂಪವನ್ನು ಕೊಡಬೇಕು, ನನ್ನ ಮಾರಾಟವನ್ನು ಜಾಸ್ತಿ ಮಾಡಬೇಕು, ಬಿಸ್ಕೆಟ್ನ ವ್ಯಾಪಾರವನ್ನು ಜಾಸ್ತಿ ಮಾಡಬೇಕು, ಮಾರಾಟವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಇವರ ಹತ್ರ ಬಂದರೆ, ನೀವು ನೋಡಿ ಅಂತ ಒಬ್ಬ ಜಾಹೀರಾತು ಕಂಪನಿಯ ಮಾಲೀಕ, ಒಬ್ಬ ಕಸಬುದಾರ ಹೇಗೆ ಯೋಚನೆ ಮಾಡ್ತಾರೆ ಅಂತ. ಬಿಸ್ಕತ್ ಹಳೆಯದೆ, ಅದರ ರುಚಿಯೂ ಹಳೆಯದೆ, ಅದರ ಹೆಸರು ಹಳೆಯದೆ, ಅದರಲ್ಲಿ ಯಾವುದೇ ಹೊಸ ಸ್ವಾದ ಇಲ್ಲ. ಅದಕ್ಕೆ ನೀವು ಒಂದು ಹೊಸ ಸ್ವರೂಪವನ್ನು ಕೊಡಬೇಕು. ಏನ್ ಮಾಡಬೇಕು? ನಿಜಕ್ಕೂ ಕೂಡ ಇದೊಂದು ರೀತಿ ಬಹಳ ದೊಡ್ಡ ಸವಾಲು. ನೀವು ಅದನ್ನ ಗ್ರಾಹಕನ ಕಲ್ಪನೆಯನ್ನ ಕೆದರಿ ಉಳಿದೆಲ್ಲ ಬಿಸ್ಕೆಟ್ ಕೊಡಬೇಕು. ಇದು ಅಡ್ವರ್ಟೈಸಿಂಗ್ ಕಂಪನಿ ನಮಗೆ ಬಹಳ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತೆ. ನೀವು ಇವರು ನರೇಶ್ ಅವರಿಗೆ ಕೇಳಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ನೀವೀಗ ತಿಂತಾ ಇರುವಂತ ಬಿಸ್ಕೆಟ್ ಅಲ್ಲ ಅಂತ. ನಾವು ನಿಮಗೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ನಿಮಗೆ ನೆನಪನ್ನು ಹಂಚುತ್ತಾ ಇದ್ದೇವೆ ಅಂತ ಹೇಳ್ತಾರೆ. ನೋಡಿ, 60 ವರ್ಷದ ಹಿಂದಿನ ಬಿಸ್ಕೆಟ್, ಈಗಲೂ ನಾವು ತಿಂತಾ ಇರೋದು ಅದನ್ನೇ. ನೋಡಿದ್ರೆ ಒಂದು ರೀತಿ ಮಣ್ಣಿನ ಗಟ್ಟಿ ತರ ಕಾಣುತ್ತೆ. ಆದ್ರೆ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಪೀಳಿಗೆಯಿಂದ, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ನಾವು ನೆನಪನ್ನ ಹಂಚುತ್ತಾ ಇದ್ದೇವೆ. ಅಂದ್ರೆ ಒಂದು ತಲೆಮಾರಿನಿಂದ ಇನ್ನೊಂದು, ಅಂದ್ರೆ ನನ್ನ ತಂದೆಯಿಂದ ನನಗೆ, ನನ್ನಿಂದ ನನ್ನ ಮಕ್ಕಳಿಗೆ ಒಂದು ಸಂಬಂಧವನ್ನ, ಒಂದು ಕೊಂಡಿಯನ್ನ, ಸರಪಣಿಯನ್ನ ಬೆಸಿತಾ ಇದ್ದೇವೆ ಅಂತ ಹೇಳ್ತಾರೆ. ಹೀಗಾಗಿ ಪ್ರಧಾನವಾದಂತಹ ಒಂದು ಬದುಕಿನಲ್ಲಿ ನಾವು ಇವತ್ತಿದ್ದೇವೆ. ಕೇವಲ ಜಾಹೀರಾತು ಅಂತಂದ್ರೆ ಕೇವಲ ಒಂದು ಸಾರ್ವಜನಿಕವಾದಂತಹ ಒಂದು ಪ್ರಾಡಕ್ಟ್ ಅಥವಾ ಗ್ರಾಹಕ ಪ್ರಾಡಕ್ಟಿಗಷ್ಟೇ ಸೀಮಿತ ಅಂತ ನಾವು ಭಾವಿಸಬೇಕಾಗಿಲ್ಲ. ನನಗೂ ಕೂಡ, ಷಡಕ್ಷರಿಯವರಿಗೂ ಕೂಡ ಒಂದು ಬ್ರ್ಯಾಂಡಿಂಗ್, ಒಂದು ಬ್ರ್ಯಾಂಡ್ ಮಾಡುವಂಥದ್ದು. ಈಗ ಹೇಳಿದ್ರು ನೋಡಿ, ಒಬ್ಬ ಸಾಮಾನ್ಯ FDC ವರ್ಕರ್ ಆಗಿದ್ದಂಥವರು ಇವತ್ತು 6.5 ಲಕ್ಷ ನೌಕರರಿರುವಂತಹ ಒಂದು ಸರ್ಕಾರಿ ನೌಕರರ ಸಂಘಕ್ಕೆ ಅಧ್ಯಕ್ಷ. ಒಂದು ಬ್ರ್ಯಾಂಡಿಂಗ್ ಮಾಡಬೇಕು ಅಂತ. ಹೇಗೆ ಬ್ರ್ಯಾಂಡಿಂಗ್ ಮಾಡಬೇಕು ಅಂತ ಅದನ್ನ ನೀವು ನರೇಶ್ ಅವರಿಗೆ ಕೇಳಿದ್ರೆ ಹೇಳ್ತಾರೆ ಅಂತ. ಅವ್ರನ್ನ ಬ್ರ್ಯಾಂಡ್ ಮಾಡೋದು ಹೇಗೆ, ಷಡಕ್ಷರಿಯವರನ್ನ ಸೇಲ್ ಮಾಡೋದು ಹೇಗೆ, ಅಂದ್ರೆ ಸೇಲ್ ಅಂದ್ರೆ ಮಾರಾಟ ಅಂದ್ರೆ ಆ ಅರ್ಥದಲ್ಲ, ಅವ್ರನ್ನ ಶೋಕೇಸ್ ಮಾಡುವಂಥದ್ದು ಹೇಗೆ ಅಂತ. ಸೇಲ್ ಹೇಳೋದಕ್ಕಿಂತ ಹೆಚ್ಚಾಗಿ ಶೋಕೇಸ್ ಅನ್ನುವಂಥದ್ದು ಸರಿಯಾದ ಶಬ್ದ. ಆಗ ನರೇಶ್ ಅವರು ಹೇಳ್ತಾರೆ ಏನಂತಂದ್ರೆ, ಶಿವಮೊಗ್ಗದ ಆಯನೂರಿನಲ್ಲಿ ಹುಟ್ಟದಂತ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘ, ನಾಳೆ ಷಡಕ್ಷರಿಯವರು ಒಂದು ಕಾಲ್ ಕೊಟ್ರೆ, ಒಂದು ಕರೆಯನ್ನು ಕೊಟ್ರೆ
ಇಡೀ ಸರ್ಕಾರಿ ಕಚೇರಿಗಳೆಲ್ಲ ಸ್ತಬ್ಧ ಆಗ್ಬಿಡುತ್ತೆ, ಕೆಲಸವೇ ಮಾಡಲ್ಲ ಯಾರು. ಅಥವಾ ಷಡಕ್ಷರಿ ಅವರು ಕಾಲ್ ಕೊಟ್ರೆ ಎಲ್ಲರೂ ಕೆಲಸ ಮಾಡ್ತಾರೆ. ನೀವು ಅವರನ್ನ ಬ್ರ್ಯಾಂಡ್ ಮಾಡುವಂಥದ್ದು, ಒಬ್ಬ ವ್ಯಕ್ತಿಯನ್ನ ಬ್ರ್ಯಾಂಡ್ ಮಾಡುವಂಥದ್ದು. ಇನ್ನೊಂದು ಹೇಳ್ತಾರೆ, ಕರ್ನಾಟಕದಲ್ಲಿ ಅತಿ ದೊಡ್ಡ ಸಂಘಟನೆ ಅಂತಂದ್ರೆ ಯಾವುದು? ನಾವೆಲ್ಲರೂ ಏನ್ ತಿಳ್ಕೊಂಡಿದೀವಿ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ತಿಳ್ಕೊಂಡಿದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ, ಅದು ಕನ್ನಡಿಗರ ಮನೆ ಮಾತು ಅಂತ ನಾವು ಅನ್ಕೊಂಡಿದ್ದೀವಿ. ಆದ್ರೆ ಅಲ್ಲಿರುವಂತಹ ಸದಸ್ಯರ ಸಂಖ್ಯೆ ಕೇವಲ 4 ಲಕ್ಷ ಅಷ್ಟೇ. ಆದ್ರೆ ಇಲ್ಲ 6.5 ಲಕ್ಷ. ಅಂದ್ರೆ ಕಸಾಪಕ್ಕಿಂತ, ಕನ್ನಡ ಸಾಹಿತ್ಯ ಪರಿಷತ್ತಿಗಿಂತ ಅಥವಾ ಇನ್ನಿತರ ಎಲ್ಲ ಸಂಘಟನೆಗಳಿಗಿಂತ ಬಹಳ ದೊಡ್ಡ ಸಂಘಟನೆ ಯಾವುದು ಅಂತಂದ್ರೆ ಸರ್ಕಾರಿ ನೌಕರರ ಸಂಘ. ಅದರ ಅಧ್ಯಕ್ಷ, 2 ಸಲ ಅಧ್ಯಕ್ಷ. ಅರ್ಥ ಮಾಡಿಕೊಂಡ್ರೆ ನರೇಶ್ ಯಾವ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೂ ಗೊತ್ತಾಗತ್ತೆ. ನಾವು ಅವರ AVಯನ್ನ ನೋಡಿದ್ವಿ, ಅನೇಕ ಜನ ಸ್ನೇಹಿತರು ಅವರ ಬಗ್ಗೆ ಹೇಳಿದ್ದಾರೆ. ನರೇಶ್ ಅವರ ಒಂದು ಬಯೋಡೇಟಾ ನಮಗೆ ಗೊತ್ತಾಗಿದೆ. ಸ್ವಾಮೀಜಿಯವರು ಹೇಳ್ತಾ ಇದ್ರು, ಒಂದು ಝೇಂಕಾರ್ ಅನ್ನುವಂಥ ಒಂದು ಹೆಸರಿನಲ್ಲೇ ಒಂದು ಬಯೋಪಿಕ್ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ, ನರೇಶ್ ಅವರ ಬಗ್ಗೆ ಒಂದು ಸಿನಿಮಾ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಕೇಳಿದ್ರು. ಅಂದ್ರೆ ಫಸ್ಟಿಗೆ ಆ ನರೇಶ್ ಅವರು ನಡೆದು ಬರ್ತಾ ಇರುವಂತ ಚಿತ್ರವನ್ನು ನೋಡಿದಾಗ ನನಗೂ ಕೂಡ ಹಾಗೆ ಅನಿಸ್ತು ಅಂತ. ಆದ್ರೆ ನರೇಶ್ ಅವರ ಕಾರ್ಯ ಯಾಕೆ ಮಹತ್ವದ್ದು, ಯಾಕೆ ಪ್ರಾಮುಖ್ಯ ಇದೆ ಅವರ ಕೆಲಸ? ಅವರು ಮಾಡ್ತಾ ಇರುವಂತ ಕೆಲಸ ಕೇವಲ ಇಲ್ಲಿ ಗಾಂಧಿ ಬಜಾರದ ಯಾವುದೋ ಒಂದು ಉಪ್ಪಾರ್ಕೇರಿ ಅನ್ನುವಂಥ ಒಂದು ಗಲ್ಲಿಯಿಂದ ಬಂದು ಅಲ್ಲಿ 14 ಆಫೀಸ್ ಮಾಡಿದ್ರು, ಡೆಲ್ಲಿಯಲ್ಲಿ ಆಫೀಸ್ ಮಾಡಿದ್ರು. ಎಸ್, ಇವೆಲ್ಲವೂ ಕೂಡ ಬಹಳ ದೊಡ್ಡ ಕೆಲಸ ಇದು. ಆದರೆ ನಮಗೆ ಕೇಂದ್ರ ಬಿಂದು ಯಾಕೆ ನರೇಶ್ ಮಾಡ್ತಾ ಇರುವಂತ ಕೆಲಸ ಯಾವುದು, ನರೇಶ್ ಯಾಕೆ ಬಹಳ ಮುಖ್ಯ ಆಗ್ತಾರೆ, ಅದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ಅದಕ್ಕೋಸ್ಕರ ನಾನು ಅವರು ಮಾಡ್ತಾ ಇರುವಂತ ಕೆಲಸದ ಪಾವಿತ್ರ್ಯ ಮತ್ತು ಘನತೆ, ಇಟ್ಸ್ ಅ ಗ್ರೇಟ್ ಜಾಬ್. ಇಲ್ಲ ಅಂತಂದ್ರೆ ಯಾರು ಕೂಡ 3.5 ಲಕ್ಷ ಕೋಟಿಯನ್ನ ಯಾರು ಕೂಡ ವಿನಿಯೋಗ ಮಾಡ್ತಾ ಇರಲಿಲ್ಲ. ಅಂತ ಒಂದು ಕೆಲಸದಲ್ಲಿ, ಉದ್ಯಮದಲ್ಲಿ ಇವತ್ತು ಅವರು ತೊಡಗಿದ್ದಾರೆ. ತನಗೆ ನರೇಶ್ ನಿಮ್ಮ ಬಗ್ಗೆ ಇನ್ನೊಂದು ಅಭಿಮಾನದ ಸಂಗತಿ ಏನು ಅಂತಂದ್ರೆ, ನೀವೆಲ್ಲ ಶಿವಮೊಗ್ಗದವ್ರನ್ನ, ನಿಮ್ಮ ಊರಿನವ್ರನ್ನ ಕರ್ಕೊಂಡು ಹೋಗಿ ಕಂಪನಿಯನ್ನ ಮಾಡಿದ್ರಿ ಅಂತ ಹೇಳಿದ್ರು ಅಂತ ಯಾರೊಬ್ರು ಮಾತಿನಲ್ಲಿ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಅನೇಕರು ಯಶಸ್ಸಿನ ಮೆಟ್ಟಿಲನ್ನ ಏರ್ತಾ 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 ಹೋದಾಗೆ ನಮ್ಮ ಕರಳು ಬಳ್ಳಿಯನ್ನು ಅಲ್ಲೇ ಕಟ್ ಮಾಡಿ ಬಿಸಾಯಕ್ಕೆ ಬಂದ್ಬಿಡ್ತೀವಿ. ಕೊನೆಗೆ ಆ ಬಳ್ಳಿಯನ್ನು ನೋಡ್ಲಿಕ್ಕೂ ಕೂಡ ಹೋಗೋದಿಲ್ಲ, ಎತ್ಕೊಳ್ಳಿಕ್ಕೂ ಕೂಡ ಹೋಗೋದಿಲ್ಲ. ಆದರೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತವರಲ್ಲಿ ಅನೇಕ ಜನ ಶಿವಮೊಗ್ಗದವರು ಇದ್ದಾರೆ, ಇನ್ನೂ ಕೂಡ ನಿಮ್ಮ ಜೊತೆಗೆ ಕೆಲಸದಲ್ಲಿ ಇಟ್ಕೊಂಡಿದ್ದೀರಿ ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ. ಅಲ್ಲಿ ಊರಿನವರು ನೆನಪಾಗೋದಿಲ್ಲ ನಮಗೆ. ಆದರೆ ನೀವು ನಿಮ್ಮ ಈ ಪಯಣದಲ್ಲಿ, ಈ ಯಶಸ್ಸಿನ ಹಾದಿಯಲ್ಲಿ ನಿಮ್ಮ ಊರಿನವರನ್ನ, ಶಿವಮೊಗ್ಗದವರನ್ನ ಇಟ್ಕೊಂಡಿರುವಂಥದ್ದು ನಿಮಗೆ ಈ ಊರಿನ ಬಗ್ಗೆ ಇರುವಂತಹ ಒಂದು ಮಮತೆಯನ್ನು ಕೂಡ ತೋರಿಸುತ್ತೆ. ನಿಮಗೆ ಇನ್ನೊಂದು ವಿಷಯವನ್ನು ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹೇಳ್ತೇನೆ. ಇವತ್ತು ಝೇಂಕಾರ್ ಅಡ್ವರ್ಟೈಸಿಂಗ್ ಏಜೆನ್ಸಿ, ಝೇಂಕಾರ್ ಅಂತಂದ್ರೆ ಏನು ಹೇಳಿದ್ರೆ ಅರ್ಥ ಏನು ಹೇಳಿ? ಝೇಂಕಾರ್ ಅಂತಂದ್ರೆ ಬೌದ್ಧ ಸಾಹಿತ್ಯದಲ್ಲಿ ಶ್ವೇತವರ್ಣದ ಶಾಲು ಅನ್ನುವಂಥದ್ದು ಅರ್ಥ ಇದೆ. ವೈಟ್ ಶಾಲ್, ಬಿಳಿ ಶಾಲು ಅನ್ನುವಂಥ ಒಂದು ಅರ್ಥ ಇದೆ ಝೇಂಕಾರ ಅಂತಂದ್ರೆ. ಇವತ್ತು ಅವರು ಆ ಉದ್ಯಮದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಒಂದು ವೈಟ್ ಶಾಲ್ ಕೂಡ ಹೌದು ಅಂತದ್ದು. ಇದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ನಾವು ಮಾಡುವಂತಹ ಒಂದು ಕೆಲಸದಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಘನತೆಯನ್ನು ಹೊಂದಿದ್ದೇವೆ, ಎಷ್ಟು ನಿಷ್ಠೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಝೇಂಕಾರಕ್ಕೆ ಮೊದಲ ಅರ್ಥ ಶ್ವೇತವರ್ಣದ ಶಾಲು ಅನ್ನುವುದಕ್ಕೂ ಕೂಡ ಅವರು ಅನ್ವರ್ಥ ಆಗಿದ್ದಾರೆ. ಇನ್ನೊಂದು ಅರ್ಥ ಏನು ಅಂತಂದ್ರೆ, ಝೇಂಕಾರಕ್ಕೆ ನೀವು ಯಾವುದೇ ಒಂದು ಸಂಗೀತದ ವಾದಕವನ್ನ ನೀವು ನುಡಿಸಿದಾಗ ಹೊರಹೊಮ್ಮುವಂತಹ ಅಲೆಗಳು. ನೀವೀಗ ಒಂದು
ವೀಣೆಯನ್ನು ಬಾರಿಸಿದರೆ ನೀವು ಆ ತಂತಿಯನ್ನು ಮೀಟಿದರೆ ಸ್ವರ ಬರುತ್ತೆ, ಸ್ವರದ ನಂತರ ಒಂದಷ್ಟು ಅಲೆ ಅಲೆ ಅಲೆಯಾಗಿ ಹೋಗ್ತಾ ಇರುತ್ತೆ ಅಂತ. ಈ ಅಲೆಗಳು ಝೇಂಕಾರ. ಇಲ್ಲಿ ಒಬ್ಬ ಅಡ್ವರ್ಟೈಸಿಂಗ್ ಏಜೆನ್ಸಿ ಅಥವಾ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ತನ್ನ ಒಂದು ಕ್ಯಾಂಪೇನ್ ಮೂಲಕ ಸದಾ ಒಂದು ಅಲೆಯನ್ನ ಸೃಷ್ಟಿಸುವಂಥದ್ದು, ಗ್ರಾಹಕನ ಮನಸ್ಸಿನಲ್ಲಿ ಈ ಪ್ರಚಾರದ ಮಾಹಿತಿಯ ಅಲೆಯನ್ನ ನಿರಂತರವಾಗಿ ಅವನ ಕಿವಿಯಲ್ಲಿ ಮನಸ್ಸಿನಲ್ಲಿ ಮೊಳಗುವ ಹಾಗೆ ಮಾಡುವಂಥದ್ದು. ಹೀಗಾಗಿ ಆ ಅರ್ಥದಿಂದಲೂ ಕೂಡ ಝೇಂಕಾರ ಅನ್ನುವಂಥದ್ದು ಬಹಳ ಅನ್ವರ್ಥವಾಗಿದೆ ಅಂತ ನಿಮ್ಮ ಹೆಸರಿಗೆ. ನಾನು ಅವರು ಈಗಾಗಲೇ ಬೆಂಗಳೂರಿನಲ್ಲಿ, ದಿಲ್ಲಿಯಲ್ಲಿ ಹಾಗೂ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸೇರಿದ ಹಾಗೆ ಒಟ್ಟು 14 ಕಡೆಗಳಲ್ಲಿ ಅವರ ಕಚೇರಿಯನ್ನ ಆರಂಭ ಮಾಡಿದ್ದಾರೆ. ದುಬೈಯಲ್ಲೂ ಕೂಡ ಕಚೇರಿಯನ್ನ ಆರಂಭಿಸುವಂತಹ ಒಂದು ತುಡಿತದಲ್ಲಿ, ಹುಮ್ಮಸ್ಸಿನಲ್ಲಿ ಇದ್ದಾರೆ. ಬಹುಶಃ ನನಗೆ ತಿಳಿದ ಹಾಗೆ ಕನ್ನಡಿಗ ಸ್ಥಾಪಿಸಿದಂತಹ ಒಂದು ಏಜೆನ್ಸಿ, ಜಾಹೀರಾತು ಏಜೆನ್ಸಿ ಇಷ್ಟೊಂದು ವ್ಯಾಪಕವಾಗಿ ಹರಡದಂತ ಇನ್ನೊಂದು ಉದಾಹರಣೆ ನನಗಂತೂ ಕಾಣ್ತಾ ಇದೆ. ನಿಮಗೆ ಗೊತ್ತಿರಲಿ, ಜಾಹೀರಾತು ಏಜೆನ್ಸಿಯನ್ನ, ಅಡ್ವರ್ಟೈಸಿಂಗ್ ಏಜೆನ್ಸಿಯನ್ನ ಆರಂಭ ಮಾಡುವಂಥದ್ದು ಕೇವಲ ಮೆಟ್ರೋದಲ್ಲಿ ಇರುವಂತಹ ಬೆಂಗಳೂರು, ಡೆಲ್ಲಿ, ಮುಂಬೈ, ಚೆನ್ನೈ ಇಂತಹ ಮೆಟ್ರೋ ನಗರಗಳಲ್ಲಿ ಇರುವಂತಹ ಇಂಗ್ಲಿಷನ್ನು ಓದಿಕೊಂಡು ಬಂದಂತಹ, ವಿದೇಶದಲ್ಲಿ ವ್ಯಾಸಂಗ ಮಾಡಿದಂತಹ ವ್ಯಕ್ತಿಗಳ ಒಂದು ಆಡಂಬಲ ಆಗಿತ್ತು ಅಂತದ್ದು, ಅವರ ಕಾರ್ಯಕ್ಷೇತ್ರ ಆಗಿತ್ತು ಅಷ್ಟೇ. ಇವತ್ತು ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಇದೆ ಅಂತಂದ್ರೆ ಅದರ ಓನರು ಎಲ್ಲೋ ಆಕ್ಸ್ಫರ್ಡ್ ಅಲ್ಲಿ, ಲಂಡನ್ ಅಲ್ಲಿ, ಸಿಯಾಟಲ್ ಅಲ್ಲಿ ಇಲ್ಲಿ ಓದ್ಕೊಂಡು ಬಂದಂಥವ್ರು, ಸಾವಿರಾರು ಕೋಟಿ ಬಂಡವಾಳವನ್ನು ಹಿಡ್ಕೊಂಡು ಬಂದಂಥವ್ರು, ಇಂಗ್ಲಿಷ್ಗೆ ಹೆಚ್ಚು ಪ್ರಾಧಾನ್ಯವನ್ನು ಕೊಟ್ಟಂಥವರು. ನಿಮಗೆ ಈ ಕಾರಣದಿಂದ ಬಹುತೇಕ ಅಡ್ವರ್ಟೈಸಿಂಗ್ ಏಜೆನ್ಸಿಗಳು ಮಲಯಾಳಿಗಳ ಕೈಯಲ್ಲಿದೆ. ಇವತ್ತು ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ ಬಹುಮತ ಇರುವಂತವರದ್ದು, ಮೆಜಾರಿಟಿಯಲ್ಲಿರುವಂಥವರು ಅವರು. ಆದರೆ ಈ ಎಲ್ಲರ ಮಧ್ಯದಲ್ಲಿ ಹೆಮ್ಮರವಾಗಿ ಬೆಳೆದಿರುವಂಥದ್ದು ನರೇಶ್. ಈ ಕಾರಣದಿಂದ ನನಗೆ ಅವರ ಬಗ್ಗೆ ವಿಶೇಷವಾದಂಥ ಒಂದು ಅಭಿಮಾನ ಇದೆ. ಹೀಗಾಗಿ ಕನ್ನಡಿಗರ ಒಂದು ಅಸ್ಮಿತೆಯನ್ನ ಜಾಹೀರಾತು ಕ್ಷೇತ್ರದಲ್ಲೂ ಕೂಡ ಮೂಡಿಸಿದಂತಹ, ಆ ಛಾಪನ್ನು ಮೂಡಿಸಿದಂತಹ ಒಂದು ಹೆಗ್ಗಳಿಕೆ ನರೇಶ್ ಅವರದ್ದಾಗಿದೆ. ನರೇಶ್ ಅವರು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಅಭ್ಯುದಯವನ್ನ ಕಾಣಲಿ, ಈ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನ ಮಾಡಲಿ ಅನ್ನುವಂಥ ಒಂದು ಹಾರೈಕೆಯನ್ನ ಈ ಸಂದರ್ಭದಲ್ಲಿ, ನಿಮ್ಮೆಲ್ಲರ ಹಾರೈಕೆಯನ್ನ, ನನ್ನ ವೈಯಕ್ತಿಕ ಹಾರೈಕೆಯನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಲ್ಲಿಸ್ತಾ, ಮಾಡಿಕೊಳ್ತಾ, ಇಂಥ ಒಂದು ಅಪರೂಪದ ಕಾರ್ಯಕ್ರಮ, ಖಂಡಿತವಾಗಿಯೂ ಕೂಡ ನಾನು ಇಂಥ ಕಾರ್ಯಕ್ರಮವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಕಾರಣ ಕೊಟ್ಟು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಬರದೇ ಹೋಗಿದ್ರೆ ಬಹುಶಃ ನನ್ನ ಜೀವನದ ಒಂದು ಅವಿಸ್ಮರಣೀಯ ಕ್ಷಣವನ್ನು ನಾನು ಕಳೆದುಕೊಳ್ತಾ ಇದ್ದೆ ಅಂತ ನಾನು ಅನಿಸ್ತಾ ಇದೆ. ಅಂತ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಬಹಳ ಜನ ಬೆಂಗಳೂರಿನಿಂದ, ಬೇರೆ ಬೇರೆ ಊರುಗಳಿಂದ ಎಲ್ಲವೂ ಕೂಡ ಬಂದಿದ್ದಾರೆ. ಇಷ್ಟು ಒಳ್ಳೆಯ ಸಜ್ಜನರ ಸಮ್ಮುಖದಲ್ಲಿ ಅಭಿನಂದನೆಗೆ ನೀವು ಪಾತ್ರರಾಗ್ತಾ ಇದ್ದೀರಿ. ಇಲ್ಲಿಯ ಸಜ್ಜನರ ಮುಖವನ್ನು ನೋಡಿದ್ರೆ ಗೊತ್ತಾಗತ್ತೆ, ಅವರ ಉಪಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗತ್ತೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದಂಥ ಮೆರುಗು ಬಂದಿದೆ. ಅದಕ್ಕೆ ಕಳಶಪ್ರಾಯರಾಗಿ ನಮ್ಮ ಶ್ರೀ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಸ್ವಾಮೀಜಿಯವರು ಅವರ ಸೇವಾ ಕಾರ್ಯಗಳ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಮುಂಬರುವ ದಿನಗಳಲ್ಲಿ ಅವರಿಂದ ನಾವು ಇನ್ನಷ್ಟು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಹಾಗೆ ರುದ್ರೇಗೌಡರು, ಈಗಾಗಲೇ ಅವರ ಬಗ್ಗೆ ನಾವು ಒಂದು ಸಣ್ಣ ಕಿರು ಚಿತ್ರವನ್ನು ನೋಡಿದ್ದೀವಿ. ಶಿವಮೊಗ್ಗದ ಒಂದು ಚಿತ್ರಣವನ್ನು ಬದಲಿಸಲಿಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಕಾಣಿಕೆಯನ್ನು ಕೊಟ್ಟಂಥವರು ರುದ್ರೇಗೌಡರು. ಹಾಗೆ ಶೃಂಗೇಶ್, ಬಹಳ ದಿವಸಗಳ ನಂತರ ಶೃಂಗೇಶ್ ಅವರ
ಒಂದು ಒಡನಾಟ ಬಹಳ ದಿವಸಗಳ ನಂತರ, ಅಂದ್ರೆ ಸುಮಾರು ಅವರನ್ನು ನೋಡದೆ 10 ವರ್ಷ ಆಗಿತ್ತು ಅಂತ ಯಾರೋ ಹೇಳಿದ್ರು, ನಮ್ಮ ಸೂರ್ಯನಾರಾಯಣ ಅವರು ಹೇಳಿದ್ರು. ಶೃಂಗೇಶ್ ಅವರ ವರದಿ ಬರುತ್ತೆ ಅಂತಂದ್ರೆ, ಹಾಯ್ ಬೆಂಗಳೂರಿನಲ್ಲಿ ವರದಿ ಬರುತ್ತೆ ಅಂತಂದ್ರೆ ನಿಜಕ್ಕೂ ಕೂಡ ಒಂದು ರೀತಿ ಸಂಚಲನ ಆಗುತ್ತಾ ಇತ್ತು. ನಾನು ನಮ್ಮ ಹವ್ಯಕ ಕನ್ನಡದಲ್ಲಿ ಹೇಳೋದನ್ನ ನಾನು ಅನೇಕ ಜನ ನಮ್ಮ ಸಂಬಂಧಿಕರು ಹೇಳೋದನ್ನ ಕೇಳಿದ್ದೀನಿ. ಏನಂತಂದ್ರೆ, ಶೃಂಗೇಶ್ ಸಿರಸಿಗೆ ಬಂದು ಹೋದ ಅಂತಂದ್ರೆ, ಅಂದ್ರೆ ಅಲ್ಲಿ ಹವ್ಯಕ ಕನ್ನಡದಲ್ಲಿ ಹೇಳೋದು, ಶೃಂಗೇಶ್ ಸಿರಸಿಗೆ ಬಂದು ಹೋದ್ ನಡ ಇವತ್ತು ಅಂತಂದ್ರೆ ಮುಂದಿನ ವಾರದಲ್ಲಿ ಏನೋ ಒಂದು ದೊಡ್ಡ ಬಾಂಬ್ ಇತ್ತು ಅಂತ ಅರ್ಥ. ಆ ರೀತಿಯಾದಂತಹ ಒಂದು ಸಂಚಲನವನ್ನ ತಮ್ಮ ತನಿಖಾ ವರದಿಗಳಿಂದ ಮೂಡಿಸಿದಂತ ಸನ್ಮಿತ್ರ ಶೃಂಗೇಶ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಹಾಗೆ ಪ್ರಸನ್ನ ಕುಮಾರ್ ಅವರು ತುಂಬಾ ಆತ್ಮೀಯರು. ನಮ್ಮ ಯಾವುದೇ ಪತ್ರಿಕೆಗೆ ಅದರ ವಿತರಕರು ಅದರ ಜೀವಾಳ ಅಂತ ಒಂದು ಜೀವಾಳದ ಸೆಲೆಯಾಗಿ ತಮ್ಮನ್ನು ಗುರುತಿಸಿಕೊಂಡು ಶಾಸಕರಾಗಿ ತಮ್ಮದೇ ಆದ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥ ಪ್ರಸನ್ನ ಕುಮಾರ್ ಅವರು ಬಂದಿರುವಂಥದ್ದು ಇವತ್ತಿನ ಕಾರ್ಯಕ್ರಮದ ಯೋಗ ಅಂತ ನಾನು ಭಾವಿಸ್ತೇನೆ. ಹಾಗೆ ಷಡಕ್ಷರಿ ಅವರು, ನಾನು ಷಡಕ್ಷರಿ ಅವರನ್ನ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ಮುಷ್ಕರಗಳಲ್ಲಿ ಇತ್ಯಾದಿ ಅಷ್ಟೇ ನಾನು ನೋಡ್ತಾ ಇದ್ದೆ. ನನಗೇನು ಅವರು ಮೊದಲ ಬಾರಿಗೆ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ ಅಂತ ಅನಿಸ್ತಾ ಇಲ್ಲ. ಸುಮಾರು ಒಂದು 50 ವರ್ಷದ ಸ್ನೇಹಿತರೇನೋ ಅನ್ನುವಂಥ ಒಂದು ಆಪ್ತತೆ ಅವರ ಒಂದು ಮುಗುಳ್ನಗೆಯಲ್ಲಿ ನಾನು ಕಂಡೆ. ಹೀಗೆ ನಿಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಭೇಟಿಯಾಗುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತ ಗಾಂಧಿ ಬಜಾರ್ನ ಸ್ನೇಹಿತರಿಗೆ ನಮಸ್ಕಾರಗಳನ್ನು ಹೇಳ್ತಾ, ನರೇಶ್ ಅವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ವಿಶ್ವೇಶ್ವರ ಭಟ್ರಿಗೆ. ಈಗ ನರೇಶ್ ಹಾಗೂ ಈ ಯಶಸ್ಸಿನ ಹಿಂದಿರುವಂತಹ ಅವರ ಅಮ್ಮ ಹಾಗೂ ಅವರ ಧರ್ಮಪತ್ನಿಗೆ ಅಭಿನಂದನೆ. ನಮ್ಮ ಎಲ್ಲ
ಶ್ರೀ ಶ್ರೀ ಈಶ್ವರಾನಂದ ಸ್ವಾಮೀಜಿಯವರು 3 ಪಾಠಗಳನ್ನ ಹೇಳ್ಕೊಟ್ಟಿದ್ರು. ಅದೇನೆಂದರೆ ಮರೆಯಬೇಡಗಳನ್ನು, ಎಲ್ಲ ಸಂಬಂಧಗಳನ್ನು ಮರೆತು ಹೋಗಬೇಡ ಅಂತ ನನಗೆ ಹೇಳ್ಕೊಟ್ಟಿದ್ರು. ಹಾಗೆ ಮರೆಯಬೇಡ, ಯಾರು ನಿನಗೆ ಸಹಾಯ ಮಾಡಿರ್ತಾರೆ ನಿನ್ನ ಕಷ್ಟ ಕಾಲದಲ್ಲಿ, ನಿನ್ನ ಜೊತೆಗೆ ಯಾರು ನಿಂತಿರ್ತಾರೋ ಅವ್ರನ್ನ ಯಾವತ್ತೂ ಮರಿಬೇಡ ಅಂತ ಹೇಳಿ ನನಗೆ ಹೇಳ್ಕೊಟ್ಟಿದ್ರು. ಹಾಗೆ ನಿನಗೊಂದು ಎಲ್ಲವನ್ನು ಸಿಕ್ಕಾಗ ನೀನು ಮೆರೆಯಬೇಡ ಅಂತ ಹೇಳಿ ನನಗೆ ಸ್ವಾಮೀಜಿಯವರು ಹೇಳ್ಕೊಟ್ಟಿದ್ರು. ಅದನ್ನು ಪಾಲಿಸ್ತಾ ಬರ್ತಾ ಇದ್ದೀನಿ. ಯಾಕೆಂದರೆ ಮೆರೆಯೋದಂದರೆ ನಮಗೆಲ್ಲ ಬಂದ ತಕ್ಷಣ ಎಲ್ಲ ಬಂಧುಗಳನ್ನು, ತಾಯಿ ತಂದೆಗಳನ್ನ, ಅಕ್ಕ ತಂಗಿಯರನ್ನು, ಸ್ನೇಹಿತರನ್ನೆಲ್ಲ ನನಗೆ ವಿಶೇಷ ಬಿಟ್ಟರೆ ಹೇಳ್ತಾ ಇದ್ರು, ಎಲ್ಲರೂ ಮರ್ತೋಗ್ಬಾರ್ದು ಅಂತೇಳಿ. ಯಾಕೆಂದರೆ ಅವರೆಲ್ಲ ಹಿರಿಯರು ಹಾಕ್ಕೊಟ್ಟಿದ್ದೆ ಹಾದಿಯಲ್ಲಿ ನಾನು ಯಾರನ್ನು ಮರೆತಿಲ್ಲ, ಯಾರಲ್ಲೂ ಮರೆಯೋಕ್ಕೆ ಹೋಗಿಲ್ಲ, ಯಾರನ್ನು ನಾನು ಮರಿದಿಲ್ಲ, ಯಾವ ಸ್ನೇಹಗಳನ್ನ ಇವತ್ತವರೆಗೂ ಅಂತೇಳಿ ನಾನು ಹೇಳ್ಕೊತಾ ಬೆಳೀತಾ ಬರ್ತೀನಿ. ಹಾಗೆ ನಾನು ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಕ್ಷಮೆ ಕೇಳ್ತಿದ್ದೇನೆ. ಯಾಕೆಂದರೆ ಪ್ರಥಮ ಹಂತವಾಗಿ ನಾನು ನನ್ನ ತಾಯಿನ ನೆನೆಸ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ತಾಯಿ ನನಗೆ ಗುರುವಿಲ್ದನೇ ಇಲ್ಲಿ ಈ ಸ್ಟೇಜಿಗೆ ಬಂದು ನಿಂತಿರೋರು, ಅದುವೇ ನನ್ನ ತಾಯಿ ನನ್ನ ಗುರುವಾಗಿ ಸ್ನೇಹಿತೆ ಆಗಿ ನನಗೆ ಎಲ್ಲವನ್ನು ಕೊಟ್ಟಂಥ ನನ್ನ ತಾಯಿ, ನನ್ನ ತಾಯಿಯಿಂದನೇ ನಾನು ಈ ಸ್ಟೇಜಲ್ಲಿ ಬಂದು ನಿಂತಿದ್ದೀನಿ. ಅದಕ್ಕೆ ನಾನು ಸ್ಮರಿಸಬೇಕಾಗತ್ತೆ. ಯಾಕೆಂದರೆ ಕ್ಷಮಾಪಣೆ ಕೇಳ್ತೀನಿ ನಿಮ್ಮೆಲ್ಲರ ಬಗ್ಗೆ ಬಿಟ್ಟು ನನ್ನ ತಾಯಿ ಬಗ್ಗೆ 2 ಮಾತು ಆಡಿದ್ದಕ್ಕೆ. ಯಾಕೆಂದರೆ ಈ ಹಂತಕ್ಕೆ ಬರಬೇಕಾದ್ರೆ ಎಲ್ಲರೂ, ಯಾಕೆಂದರೆ ಇಲ್ಲಿ ಕೂತಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಯಾರು ಏನು ಶ್ರೀಮಂತರನ್ನಲ್ಲ, ನಮ್ಮ ಥರನೇ ಕಷ್ಟಪಟ್ಟು ಬಂದು ಈ ವೇದಿಕೆಯಲ್ಲಿ ಮುತ್ತುಗಳ ಥರ ಕೂತಿದ್ದಾರೆ. ಈ ಮುತ್ತುಗಳ ಥರನೇ ಕೂತಿರೋ ಕಾರಣ ಅವಾಗ ನೆನೆಸ್ಕೊಬೇಕಾದ್ರೆ ನನ್ನ ತಾಯಿ ಈ ಮುತ್ತುಗಳ ಜೊತೆ ಕೂರೋಕ್ಕೆ ಹೋಲಿಕೆ ಮಾಡಿದ್ರಲ್ಲಪ್ಪ, ನನ್ನನ್ನು ಇಲ್ಲಿ ನಿಲ್ಲಿಸಿದ್ರಲ್ಲಪ್ಪ. ಹಾಗಾಗಿ ನನ್ನ ತಾಯಿನ ಸ್ಮರಿಸುತ್ತಾ, ಯಾಕೆಂದರೆ ಈ ಹಗಲಿರುಳು ನನ್ನ ತಾಯಿ ನನಗೆ ಹೇಗಿದೆಯೋ ಹಾಗೆ ನನ್ನ ಜೊತೆಯಲ್ಲಿ ಅವರು ದುಡಿತಾ ಬಂದಿದ್ದಾರೆ. ಈ ಸಂಸ್ಥೆ ಕಟ್ಟೋದಕ್ಕೆ ಪ್ರತಿ ಹಂತದಲ್ಲಿ, ಯಾಕೆಂದರೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರೊಂದು ಸರ್ಕಾರಿ ನೌಕರದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಸರ್ಕಾರಿ ನೌಕರಿ ಕೆಲಸ ಮಾಡ್ತಾ ತುಂಬಷ್ಟು ಸಹಾಯ ನನಗೆ ಸರ್ಕಾರಿ ನೌಕರಲ್ಲಿದ್ದಾಗೆ ಅವ್ರ ಸಹಾಯ ಪಡಿತಾ ಇದ್ದೆ. ಸಂಸ್ಥೆ ಕಟ್ಟಬೇಕಾದ್ರೆ ಅವ್ರು ನನ್ನ ಜೊತೆಗೆ ಆಯಿತು ಕೆಲಸ ಬಿಟ್ಟು ನಿನ್ನ ಜೊತೆಗೆ ಬರ್ತೀನಿ ಅಂತೇಳಿ ಅವತ್ತೇ ಅವರು ರಿಸೈನ್ ಮಾಡಿ ನನ್ನ ಜೊತೆಗೆ ಸಂಸ್ಥೆಗೆ ಕಟ್ಕೊಳ್ಳೋಕ್ಕೆ ಅವ್ರು ಬಂದರು. ಇವತ್ತಿಗೂ ಅವರೇ ಕಾರ್ಕೂನು, ಅವರೇ ಅಟೆಂಡ್ರು, ಅವರೇ ಎಲ್ಲ ನಿಂತ್ಕೊಂಡು ಅವ್ರು ಒಂಥರ CC ಕ್ಯಾಮ್ರಾ ಆಗಿ ನನ್ನ ಆಫೀಸಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ನಿಮ್ಗೆ. ಹಾಗೆ ನಾನು ವಿಶೇಷ ಭಟ್ರ ಬಗ್ಗೆ ನಾನು ಮಾತಾಡಬೇಕಾಗತ್ತೆ. ಯಾಕೆಂದರೆ ವಿಶೇಷ ಭಟ್ರು ಪತ್ರಿಕಾ ರಂಗದಲ್ಲಿ ಎಲ್ಲ ರಂಗದಲ್ಲೂ ಅಕ್ಷರ ಬ್ರಹ್ಮ ಅಂತ ಹೇಳಿ ಅವ್ರನ್ನ ಹೇಳ್ಕೊಂಡಿದ್ದೀವಿ. ಯಾಕೆ ವಿಶ್ವೇಶ್ವರ ಬಗ್ಗೆ ಹೆಚ್ಚಿಗೆ ನಾವು ಹೇಳೋಕ್ಕಾಗಲ್ಲ, ಇಲ್ಲೆಲ್ಲ ಸುಮಾರಷ್ಟು ಪತ್ರಕರ್ತಿದ್ದಾರೆ, ಅವ್ರಿಗೆ ವಿಶೇಷ ಭಟ್ರ ಬಗ್ಗೆ ಬಹಳ ಗೊತ್ತಿದೆ. ಆ ಅಕ್ಷರ ಬ್ರಹ್ಮರ ಬಗ್ಗೆ ನಾನು 2 ಮಾತು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಅವರು ವಿಶೇಷ ಭಟ್ರು ನಾನು ಕೂತಾಗ ಏನು ಹೇಳಬೇಕಪ್ಪ ವಿಶೇಷ ಭಟ್ರು ಇಷ್ಟು ದೊಡ್ಡರ ಬಗ್ಗೆ ನಾನೇನು ಹೇಳೋದು ಅಂತ ಹೇಳಿ ನನಗೆ ಆಲೋಚನೆ ಮಾಡ್ತಾ ಕೂತಿದ್ದೆ. ಹೀಗೆ ಆಲೋಚನೆ ಬಂದಿದ್ದೆ, ವಿಶೇಷ ಭಟ್ರೆ ಅವರು ನನಗೆ ಸ್ನೇಹಿತರಾಗಿ ಕಾಣ್ತಾರೆ, ಗುರುಗಳಾಗಿ ಕಾಣ್ತಾರೆ, ಮಾರ್ಗದರ್ಶಕ ಆಗ್ತಾರೆ. ಯಾಕೆಂದರೆ ಫ್ರೆಂಡ್ಸ್ ಆಗ್ತಾರೆ, ಅಡ್ವೈಸರ್ ಆಗ್ತಾರೆ, ಮೆಂಟರ್ ಆಗ್ತಾರೆ. ಹೇಗೆ ಅಂದರೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದರೆ ವಿಶ್ವೇಶ್ವರ ಭಟ್ರು ಅವ್ರ ಜೊತೆ ಕಳೆದಿದ್ದೀನಿ. ಯಾಕೆಂದರೆ ಅವ್ರು ಸಿಗೋದೇ ಟೈಮ್ ಸಿಗಲ್ಲ, ಅದು ಸಿಕ್ಕಿದಾಗ ನಾವು ಬಿಟ್ಕೊಂಡು ಮಾತಾಡ್ತಾ ಇರ್ತೀವಿ. ಅವರೆಲ್ಲ ಮಾತುಗಳನ್ನು ನಂದು ಆಲಿಸ್ತಾ ಇರ್ತಾರೆ. ಎಲ್ಲ ಆಲಿಸಿದಾಗ ನಮಗೆ ಸ್ನೇಹಿತರ ಇವರು ಅಂತ ನಾವು ಅನ್ಸ್ಕೊತೀವಿ. ಅದ ನಂತರ ಏನಾಗುತ್ತೆ ಅಂದರೆ ಅವ್ರು ಮಾತಾಡೋಕ್ಕೆ ಬಿಟ್ಬಿಡ್ತೀವಿ, ಅವ್ರು ನನ್ನ ಗುರುಗಳಾಗ್ಬಿಟ್ಟಿರ್ತಾರೆ. ಹಾಗಾಗಿ ಯಾಕೆಂದರೆ ಅವರು ಅಷ್ಟು ತಿಳ್ಕೊಂಡಿದ್ದಾರೆ. ಆ ತಿಳ್ಕೊಂಡಿದ್ದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಗುರುಗಳಾಗಿ ನಾವು ನೋಡಬೇಕಾಗತ್ತೆ. ಮಾರ್ಗದರ್ಶಕ ಅಡ್ವೈಸರ್ ಆಗಿ ನನ್ನ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ನನಗೆ ಈ ಥರ ಹಿಂಗಿದೆ ಸರ್, ಸರ್ಕಾರದಲ್ಲಿ ಈ ಥರ ಇದೆ ಅಂದಾಗ ಅವ್ರು ನನಗೆ ಮಾರ್ಗದರ್ಶಕರಾಗಿ ಇಲ್ಲ ನೀ ಈ ಥರ ಮಾಡು, ಹೀಗೆ ಮಾಡ್ಕೊಂಡು ಹೋಗು ಅಂತ ಹೇಳಿದರು. ಹಾಗಾಗಿ ಅವರು ನಾನು 3 ಗುಣಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದೇ ಥರ ನಾನು ರುದ್ರೇಗೌಡರ ಬಗ್ಗೆ ಮಾತಾಡಲಿಕ್ಕೆ, ಯಾಕೆಂದರೆ ಈ ಜಿಲ್ಲೆನ ವರ್ಲ್ಡ್ ಮ್ಯಾಪಲ್ಲಿ ಕಾಣಂಗೆ ಮಾಡಿದವರು ರುದ್ರೇಗೌಡರು.
ರುದ್ರೇಗೌಡರು ಮಾತಾಡಬೇಕು. ನಾನು ಐ.ಟಿ.ಐ ಮಾಡ್ತಾ ಇದ್ದೆ. ಐ.ಟಿ.ಐ ಮಾಡಬೇಕಾದ್ರೆ ಶಾಂತಲಾ ಇಂಡಸ್ಟ್ರಿ 85 ಶಾಂತಲಾ ಇಂಡಸ್ಟ್ರಿ ಕಟ್ತಾ ಇದ್ರು. ನಾವು ಐ.ಟಿ.ಐ ಮಾಡಬೇಕಾದ್ರೆ ನಾನೊಂದು ಇಂಡಸ್ಟ್ರಿ ಮಾಡಬೇಕು ಅಂತ ಒಂದು ಕನಸು ಕಾಣ್ತಾ ಇದ್ದೆ. ಆ ಕನಸು ಕಾಣಬೇಕಾದ್ರೆ ರುದ್ರೇಗೌಡರು ನಮಗೆಲ್ಲ ನೆನಪು ಬರ್ತಾ ಇದ್ರು. ಓ, ಈ ಥರ ಇಂಡಸ್ಟ್ರಿ ಶಿವಮೊಗ್ಗದಲ್ಲೂ ನಾವು ಮಾಡ್ಬೋದಾ? ನಾನು ಐ.ಟಿ.ಐ ಮಾಡ್ತಾ ಇದ್ದೆ, ನಾನು ಯಾಕೆ ಇಂಡಸ್ಟ್ರಿ ಮಾಡ್ಬಾರ್ದು ಅಂತ ಅಂದ್ಕೊಂಡೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಕರೆಂಟ್ ಸಿಗೋದು ತುಂಬ ಕಷ್ಟದ ಕೆಲಸ. ಕರೆಂಟು ಎಲ್ಲ ಗಂಟೆಗಟ್ಟಲೆ ಕೊಡ್ತಿದ್ರು, ಗಂಟೆಗಟ್ಟಲೆ ತೆಗಿತಾ ಇದ್ರು. ಎಲ್ಲ ಹಿಂದೆಲ್ಲ ಕರೆಂಟ್ ಇರಲಿಲ್ಲ. ಅಂಥ ಟೈಮಲ್ಲಿ ರುದ್ರೇಗೌಡರ ಬಗ್ಗೆ ನಾನು ಕೇಳಿದ್ದೆ. ಅವರು ಸಹ ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೆ. ನಾನು ಓದಬೇಕಾದ್ರೆ ಅವ್ರ ಬಗ್ಗೆ ಹೆಂಗೆ ಮಾಡ್ಬೋದು ಅಂದಾಗ ಅವರು ಇಂಡಸ್ಟ್ರಿ ಕಟ್ಟಿದ್ದು ಆ ಕಷ್ಟಗಳು ನೋಡಿದ್ರೆ ಅವ್ರು ನಮಗೆ ನಿಜವಾಗ್ಲೂ ಸ್ಫೂರ್ತಿಯಾಗಿ ಕಾಣ್ತಾರೆ. ಅವರನ್ನು ಸಹ ನಾವು ಗುರುಗಳು ಅಂತ ನನ್ನ ಸಂಸ್ಥೆಯನ್ನು ನಾನು ಕಟ್ಕೊಂಡು ಬೆಳೆದೀನಿ. ಹಾಗಾಗಿ ನನ್ನ ಗಾಂಧಿ ಬಜಾರ್ ಗೆಳೆಯರು ಇಂಥ ಸುಂದರ ಸಂಜೆ ಕಾರ್ಯಕ್ರಮ ಮಾಡಿದ್ದಕ್ಕೆ, ಅದು ಇಂಥ ಮುತ್ತುಗಳ ಜೊತೆಗೆ ನನ್ನನ್ನು ಕೂರಿಸಿದ್ದಕ್ಕೆ ಮತ್ತೊಮ್ಮೆ ನನಗೆ ಅವರಿಗೆ ಯಾವ ರೀತಿ ಆಭಾರಿತನ, ಯಾವ ರೀತಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ ನನಗೆ ಒಂದು ಮಾತೇ ಬರ್ತಾ ಇಲ್ಲ. ನನಗೆ ಇಂಥ ಸ್ನೇಹಿತರೆಲ್ಲ ಸಿಕ್ಕಿರೋದೇ ನನ್ನ ಭಾಗ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಯೂಶಲಿ ಜನರಲ್ಲಾಗಿ ಏನಾಗುತ್ತೆ ಅಂದರೆ, ಯಾರಪ್ಪ ಎಲ್ಲರ ಜೊತೆಗಿದ್ದಾಗ ಸ್ನೇಹದಿಂದನೇ ವ್ಯಕ್ತಿತ್ವವನ್ನು ಗುರುತಿಸ್ತಾರೆ. ನಮಗೆ ಇಂಥ ಸ್ನೇಹಿತರನ್ನ ನಾವು ಮಾಡಬೇಕು ಅನ್ನೋದನ್ನ ನಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ರು. ನೋಡಪ್ಪ, ನೀನು ಯಾವುದೇ ಮಾಡಿದ್ರೆ ಒಳ್ಳೆ ಸ್ನೇಹಗಳನ್ನ ಮಾಡು ಅಂತೇಳಿ, ಸ್ನೇಹ ಸಂಬಂಧಗಳು ಮಾಡು ಅಂತೇಳಿ. ಹಾಗೆ ನನಗೆ ನನ್ನ ತಾಯಿಯ ಆಶೀರ್ವಾದನೋ, ನನ್ನ ಹಿರಿಯರ ಆಶೀರ್ವಾದನೋ, ದೇವರ ಆಶೀರ್ವಾದನೋ, ನನಗೆ ತುಂಬ ಒಳ್ಳೊಳ್ಳೆ ಸ್ನೇಹಿತರುಗಳು ನನಗೆ ಸಿಕ್ಕಿದ್ದಾರೆ. ಆ ಸ್ನೇಹಿತರು ಈ ಮಟ್ಟಿಗೆ ನನಗೆ ಗುರುತಿಸಿ ನನ್ನನ್ನು ಈ ನರೇಶಾಭಿನಂದನಾ ಕಾರ್ಯಕ್ರಮ, ನನ್ನ ಹೆಸರನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು, ನರೇಶಾಭಿನಂದನಾ ಕಾರ್ಯಕ್ರಮ ಅಂತ ಹೇಳಿ ನನಗೆ ಅವರು ಗಾಂಧಿ ಬಜಾರ್ ಗೆಳೆಯರು ಮಾಡ್ತಾ ಇರೋದು ನೋಡಿದಾಗ ನನಗೆ ಇದಕ್ಕೆ ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಏನೋ ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಭಾಜನ ಆಗ್ತೀನ, ಆ ಶಕ್ತಿ ನನಗಿದೆಯಾ ಅಂತ, ಆ ಶಕ್ತಿನ ನಿಭಾಯಿಸ್ಕೊಂಡು ಹೋಗ್ತೀನ ಈ ಗೆಳೆಯರನ್ನ ಇಲ್ಲಿ ತನಕ ಅನ್ನೋದು ನನಗೆ ಅನುಮಾನವಾಗಿ ನೋಡಬೇಕು ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಅವರಿಗೆ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರಿಗೆ ನಾನು ಕೃತಜ್ಞತೆ ನಾವೆಲ್ಲ ಗಾಂಧಿ ಬಜಾರ್ ಗೆಳೆಯರಿಗೆ ಹೇಳಿದ್ ಬರ್ತೀನಿ. ಹಾಗೆ ನಾನು ಒಂದೆರಡು ಮಾತು ಸಂಸ್ಥೆ ಬಗ್ಗೆ ಮಾತಾಡಬೇಕಾಗತ್ತೆ. ಸಂಸ್ಥೆಯಲ್ಲಿ ಕೆಲಸ ಮಾಡೋರ ಬಗ್ಗೆ ಈ ಕೃತಜ್ಞತೆಯನ್ನು ಸಲ್ಲಿಸಿದಾಗ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಸಂಸ್ಥೆ ಕಟ್ಟಬೇಕಾದ್ರೆ 1990 ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಂದೆ. ಸಂಸ್ಥೆ ಕಟ್ಟಬೇಕಾದ್ರೆ ಹಿಂದೊಂದು ಸರಿ ಹೇಳಿದ್ದೆ. ನಾನು ಕನಕದೀಪ ಪತ್ರಿಕೆಯಲ್ಲಿ ಮಂಜುನಾಥ್ ಅವರು, ಮೇಘರಾಜ್ ಇವರೆಲ್ಲ ಸೇರಿ ನನಗೆ ಕೆಲಸ ಕೊಟ್ಟರು. ಸೈಕಲ್ ಹೊಡ್ಕೊತ ಜಾಹೀರಾತು ಏಜೆನ್ಸಿ, ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಕಟ್ಟಿದೆ. ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಕಟ್ಟಿದೆ ಅನ್ನೋದ್ರ ಬಗ್ಗೆ ವಿಶೇಷವಾಗಿ, ಯಾಕೆಂದರೆ ಅದರಲ್ಲೇ ಅವರು ಬಹಳ ಜನ ನಮ್ಮಂತನ್ನ ನೋಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಮಾಹಿತಿ ನೀಡಿದ್ರು. ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಕಟ್ಟೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ ಈಗಿನ ಇದರಲ್ಲಿ. ಕೆಲವರೆಲ್ಲ ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಅಂದರೆ ಏನೋ ಮಾಡ್ತಾನೆ ಅಂತ ಕೇಳ್ತಿದ್ರು. ಅದರಿಂದ ಏನು ಕೆಲವರಿಗೆ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಬಗ್ಗೆನೇ, ಆ ಅಡ್ವರ್ಟೈಸ್ಮೆಂಟ್ ಕೆಲಸ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಎಲ್ಲರೂ ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ, ಪೇಪರನ್ನು ನೋಡ್ತಾರೆ, ಟಿ ವಿಯಲ್ಲಿ ನೋಡ್ತಾರೆ, ಎಲ್ಲ ರೇಡಿಯೋದಲ್ಲಿ ಕೇಳ್ತಾರೆ. ಆ ಕೆಲಸ ಯಾರು ಮಾಡ್ತಾರೆ ಅಂತ ಪಬ್ಲಿಕ್ಕಿಗೆ ಗೊತ್ತಿಲ್ಲ, ಶ್ರೀಸಾಮಾನ್ಯನಿಗೆ ಗೊತ್ತಿಲ್ಲ. ಆ ಕೆಲಸ ಮಾಡೋಕ್ಕೆ ನಮಗೆ ಹಲವಾರು ಸ್ಫೂರ್ತಿ ಬಂತು. ಸ್ಫೂರ್ತಿ ಬರೋದಕ್ಕೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ದಾಗ, ಅಡ್ವರ್ಟೈಸ್ಮೆಂಟ್ ಬರ್ತಾ ಇದ್ದಾಗ, ನಾವು ಯಾಕೆ ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಮಾಡಬಾರ್ದು ಅಂತೇಳಿ ನನ್ನ ಸ್ನೇಹಿತನಾದ ಬಾಲ್ಯ ಸ್ನೇಹಿತ, ನನ್ನ ಗೆಳೆಯ, ನನಗೂ ಅವನಿಗೂ ಒಂದೇ ಏಜು, ಏನು ಡಿಫ್ರೆನ್ಸ್ ಇಲ್ದೇ ನಾವು ಒಂದು ವ್ಯವಹಾರ ಬಿಸ್ನೆಸ್ ಮಾಡಬೇಕು ಅಂತ ತಲೆ ಬಂದಾಗ, ನನಗೆ ಅವನ ಹತ್ರ ಡಿಸ್ಕಸ್ ಮಾಡಿದಾಗ ಈ ಜೇಂಕರ್ ಅಡ್ವರ್ಟೈಸಿಂಗ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು 1998 ನಮಗೆ ಹುಟ್ಟಾಕಿದ್ವಿ. 98 ಹುಟ್ಟಾಕಿದಾಗ ನಿಜವಾಗ್ಲೂ ಹೇಳ್ಬೇಕ್ತೀನಿ ಬಿಟ್ರೆ, ನಮಗೆ ನಾನು ಮತ್ತೆ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ಬ್ಯಾಂಕ್ ಅಕೌಂಟ್ ಮಾಡೋಕ್ಕೆ ನಮ್ಮ ಹತ್ರ ಶಕ್ತಿ ಇರಲಿಲ್ಲ. 500 ರೂಪಾಯಿ ಬ್ಯಾಂಕ್. ಆ ಕರೆಂಟ್ ಅಕೌಂಟ್ ಮಾಡಬೇಕು ಅಂತಂದರೆ ನಾನು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಚೆಕ್ 1800 ರೂಪೀಸ್, 2800 ರೂಪೀಸ್ ನನಗೊಂದು ಚೆಕ್ ಬಂದುಬಿಟ್ಟಿತ್ತು, ಜೇಂಕರ್ ಅಡ್ವರ್ಟೈಸಿಂಗ್ ಅಂತ. ನಾವು ಸ್ಟ್ಯಾಂಡರ್ಡಾಗಿ ಒಂದು ಬಿಲ್ ಕೊಟ್ಬಿಟ್ಟಿದ್ರು, ಚೆಕ್ ಕೊಟ್ಬಿಟ್ಟಿದ್ರು. ಚೆಕ್ ಕೊಟ್ಟಾಗ ನಾನು 2800 ಎಲ್ಲ ಹಾಕ್ಬೇಕಂತ ಜೋಬಲ್ಲಿ ಹಿಡ್ಕೊಂಡು ತಿರುಗ್ತಾ ಇದ್ದೆ. ಅವರು ಆವಾಗ ಬ್ಯಾಂಕಲ್ಲಿ ಕರೆಂಟ್ ಅಕೌಂಟ್ ಮಾಡ್ಬೇಕಂತ ತುಂಬ ಇದಿತ್ತು, 25 ವರ್ಷದ ಹಿಂದ್ಗಡೆ. ಆ ಅಕೌಂಟ್ ಮಾಡೋಕ್ಕೆ ಬಡತನ ಶ್ರಮ, ಇಂಪ್ಲೇಸ್ ಮಾಡಿ ಅಕೌಂಟ್ ಮಾಡೋದು ಪರಿಸ್ಥಿತಿ. ಇವತ್ತು 10 ಜನ ಬ್ಯಾಂಕ್ನವ್ರು ಬಂದು ನಮ್ಮ ಆಫೀಸಲ್ಲಿ ನಿಂತ್ಕೊಂತಾರೆ. ಅವತ್ತಿನ ದಿನ ಒಂದು ಅಕೌಂಟ್ ಮಾಡಬೇಕಾದ್ರೆ ಕಷ್ಟವಾಗಿತ್ತು. ಆ ಅಕೌಂಟ್ ಮಾಡಬೇಕಾದ್ರೆ ನನ್ನ ತಾಯಿ ಹತ್ರ ಸಾಲ ಇಸ್ಕೊಂಬಂದು ಅಕೌಂಟ್ ಮಾಡಿ 500 ರೂಪಾಯಿ ಸರ್ ಬ್ಯಾಂಕ್ ಅಕೌಂಟ್ ಮಾಡೋಕ್ಕೆ. ಹಾಗೆ ನಡೆದು ಬಂದ 98 ಮಾಡಿದಂಥ ಈ ನನ್ನ
ಸಂಸ್ಥೆ ಜಿಂಕಾರ ಅಡ್ವರ್ಟೈಸಿಂಗ್ಗೆ. ಅದರಲ್ಲಿ ನನಗೆ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಇನ್ನೊಬ್ಬ ಸ್ನೇಹಿತರಿದ್ದ ಬದ್ರಿ ಅಂತೇಳಿ, ಅವ್ರ ಜೊತೆಗೆ ಸೇರಿಕೊಂಡು ಪಾರ್ಟ್ ಆಫೀಸ್ ಮಾಡ್ಕೊಂಡೆ. ಅವನು ಕ್ರಿಯೇಟಿವ್ ಫೈನ್ ಆರ್ಟ್ ಮಾಡ್ಕೊಂಡಿದ್ದ, ಅವ್ನು ಬದ್ರಿ ಅಂತೇಳಿ. ಅವನ ಜೊತೆಗೆ ಸೇರಿಕೊಂಡೆ ನಾನು ಕ್ರಿಯೇಟಿವ್ ಮಾಡಪ್ಪ, ನಾನು ಅಡ್ವರ್ಟೈಸ್ಮೆಂಟ್ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಪಾರ್ಟ್ನರ್ಶಿಪ್ಪಲ್ಲಿ ಇರೋ 4 ಚೇರಲ್ಲಿ 2 ಚೇರ್ ಅವನದು 2 ಚೇರ್ ನಂದು ಮಾಡ್ಕೊಂಡು ನಾವು 2 ವರ್ಷ ತಡೆದ್ವಿ. ಅದ ನಂತರ ನನ್ನದೇ ಆದ ಒಂದು ನೇರ್ ರೋಡಲ್ಲಿ ಒಂದು ಎಸ್ಟಾಬ್ಲಿಷ್ಡ್ ಆಫೀಸ್ ಮಾಡಿಕೊಂಡೆ. ಅದು ಆಫೀಸ್ ಮಾಡ್ಕೊಳ್ತಾ ನಂದು ರೂಪೇಶ್ ಜರ್ನಿ ಬರ್ತಾ ಇಲ್ಲಿ 5 ವರ್ಷ 2005ರಲ್ಲಿ ನಾನು ಮುಟ್ಟು ಬ್ಯಾಂಗ್ಳೂರ್. ಯಾಕೆಂದರೆ ಈ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆ ಈ ಒಂದು ಬಿಸ್ನೆಸ್ಸಿಗೆ ತುಂಬ ಚಿಕ್ಕದನ್ನಿಸ್ತು. ಆ ಟೈಮ್ ಆಲೋಚನೆ ಮಾಡಿಬಿಟ್ಟು ನಾವು ಬೆಂಗಳೂರಿಗೆ ಹೋದ್ವಿ. ನಾನು ನಮ್ಮ ಫ್ಯಾಮಿಲಿ, ನಾನು ಅದ್ರ ಜೊತೆಗೆ ನಾನು BTLೆಲ್ಲ ನೋಡಿದ್ದೀರಿ, ಪದೇ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಆ ಟೈಮ್ ಬೆಂಗಳೂರಲ್ಲಿ ನಾನು ಹೋಗಿ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ನನಗೆ ಸುಮಾರು ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿದ್ರು. ಆ ಸ್ನೇಹಿತರಲ್ಲಿ ನಾನು ನೆನೆಸ್ಕೊಬೇಕಾಗಿರೋದು ಆರಾಧ್ಯ ಅನ್ನೋರು ನನಗೆ ಸಿಕ್ಕಿದ್ರು, ಆಮೇಲೆ ರಾಜಶೇಖರ್ ನಾಯ್ಡು ಅವರು ಸಿಕ್ಕಿದ್ರು, ಮನ್ಸೂರ್ ಅಂತ ಸಿಕ್ಕಿದ್ರು, ಇನ್ನು ಹಲವಾರು ಸ್ನೇಹಿತರುಗಳು ನನ್ನ ಜೊತೆಗೆ ಸಂಜಯ್ ಅಂತ ಸಿಕ್ಕಿದ್ರು. ಸುಮಾರು ಜನ ನಮಗೆ ಅಲ್ಲಿ ಬೆಂಗಳೂರಲ್ಲಿ ಸಹಾಯ ಮಾಡಿದ್ರು. ಯಾಕೆಂದರೆ ನನಗೆ ಬೆಂಗಳೂರಲ್ಲಿ ನನ್ನ ರಾಜಾಜಿನಗರ ಆಫೀಸಿಂದ ಮೆಜೆಸ್ಟಿಕ್ಕಿಗೆ ಹೋಗಬೇಕಾದಾಗ ನಂಗೆ ದಾರಿನೇ ಗೊತ್ತಿರಲಿಲ್ಲ. ಬಿಟ್ರೆ ರಮನಾಥ್ ಮಯ್ಯ ಅಂತ ತಮಗೆ ಹೇಳಿ ಮಾತಾಡಿದ್ವಿ, ಅವರು ಮತ್ತು ಬೇಲೂರು ಸುದರ್ಶನ್, ನನಗೆ ಹೋಗಬೇಕು ಮೆಜೆಸ್ಟಿಕ್ಕಿಂದ ನಾನು ಆಫೀಸಿಗೆ ಬರಬೇಕಂದ್ರೆ ನಂಗೆ ದಾರಿನೇ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಾಗಿ ಆವಾಗ GPS ಇದು ಯಾವುದು ಇರಲಿಲ್ಲ. ಅದನ್ನು ಇಟ್ಕೊಂಡೆ ನಾವು ಹಿಂಗೆ ರೂಟ್ ಮಾಡ್ಕೊಂಡು ಹೋಗಿ ಬೆಂಗಳೂರಲ್ಲಿ ನಾವು ಮಾಡಬೇಕಂತ ಕನಸು ಕಂಡ್ಕೊಂಡಿದ್ನಲ್ಲ. ಹಾಗಾಗಿ ನನಗೆ ಯಾವ ದಾರಿ ಆದರೂ ಸರಿಯೇ ನಾನು ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಅದು ನನಗೆ ಇಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಭಾವಿಸ್ತೀನಿ. ನನಗೆ ಹೇಳಿದ್ರು ಹಾಗೆ ಈ ಸಂದರ್ಭ VTL ನಾನು ಎಲ್ಲರನ್ನೂ ನೆನೆಸ್ಕೊಂಡಿದ್ದೀನಿ. ನಾನೆಲ್ಲ ಗೆಳೆಯರನ್ನೆಲ್ಲ, ಮೇಘರಾಜ್ ಅವ್ರನ್ನ, ಕ್ರಾಂತಿಪ್ಪ, ಮಂಜುನವ್ರನ್ನ, ಯಾಕೆಂದರೆ ಎಲ್ಲ ನಮಗೆ ಗುರುಗಳು. ಪರೀಕ್ಷೆಗೋ ಯಾವ ರೀತಿನಾರ ನನಗೆ ಸಹಾಯ ಮಾಡಿ ನನಗೆ ಮಟ್ಟಿಗೆ ತಂದು ನಿಲ್ಲಿಸಿದ್ದೀನಿ. ಅವ್ರನ್ನ ನಾನು ನೆನೆಸ್ಕೊಂಬಬೇಕಾಗಿರೋದು ಈ ಸಂದರ್ಭದಲ್ಲಿ ನನಗಿದು ಒಳ್ಳೆಯ ಸಮಯ ಅಂತ ಅನಿಸ್ತೀನಿ. ಹಾಗೆ ನಾನು ಈಗ ರಾಜ್ಯ ಮಟ್ಟಕ್ಕೆ ಹೋದ್ಮೇಲೆ ರಾಜ್ಯದಿಂದ ದೆಹಲಿ ಬಟ್ಟಿರೋದಂಗೆ 15 ಪ್ಲೇಸ್ಗಳಲ್ಲಿ ನಾನು ಆಫೀಸ್ಗಳು ಮಾಡಿದ್ದೀನಿ. ಈಗ ನನ್ನ ಹತ್ರ ಒಂದು 200 ಜನ ನನ್ನ ಎಂಪ್ಲಾಯೀಸ್ ಇದ್ದಾರೆ. ಅವರು ಎಂಪ್ಲಾಯೀಸ್ ಅನ್ಬಾರ್ದು, ದೇ ಆರ್ ಆಲ್ ಮೈ ಟೀಮ್. ಹೆಂಗೆ ಅಂದರೆ ಅವರೆಲ್ಲರೂ ಓನರ್ ಥರ ನಾನು ಟ್ರೀಟ್ ಮಾಡ್ತೀನಿ. ಹಾಗಾಗಿ ಆ ಓನರ್ ಥರ ಟ್ರೀಟ್ ಮಾಡಿದ್ದಕ್ಕೆ ನಾನು ಈ ವೇದಿಕೆ ಬರೋ ಅಷ್ಟು ಕೆಲಸ ಅವ್ರು ನನಗೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನನ್ನೆಲ್ಲ ಸಿಬ್ಬಂದಿಯವರೆಗೂ ನಾನು ಧನ್ಯವಾದ. ಇದ್ರ ಜೊತೆಲಿ ಇದು ಟೀಮ್ ಕಟ್ಕೊಂಡ್ರೆ ದೇಶದಿಂದ ಹೊರ ದೇಶಗಳಿಗೂ ಹೋಗಿ ಬೇರೆ ಕಡೆ ಸಹ ನಾನು ಆಫೀಸ್ ಮಾಡಿ ಈಗಿರೋ 200 ಜನ ಜೊತೆಗೆ ಒಂದು 1000 ಜನಕ್ಕೆ ನಾನು ಕೆಲಸ ಕೊಟ್ಟರೆ ಅವಾಗ ನಾನು ಈ ಸಮಾಜದಿಂದ ನಾನೇನು ತೊಗೊಂಡಿದ್ದೀನಿ ಅನ್ನೋದಕ್ಕಿಂತ ಸಮಾಜಕ್ಕೆ ಏನಾರ ಒಂದು ಕೊಟ್ಟಿದ್ದೀನಿ ಅಂತ ನನಗೆ ಅವಾಗ ಮಾತ್ರ ನನಗೆ ನನ್ನ ಆಸೆಗೊಂದು ಇದಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಬೇರೆ ದುಬೈ, ಮಲೇಷ್ಯಾದಲ್ಲೂ ಸಹ ನಾನು ಕಚೇರಿ ಮಾಡಿ ಇನ್ನೊಂದಿಷ್ಟು ನನ್ನ ಎಂಪ್ಲಾಯೀಸ್ನ ಅಲ್ಲೂ ಸಹ ಮಾಡಬೇಕು ಅಂತ ಹೇಳ್ತಾ ನಾನು ಇದು ಮಾಡ್ತಾ ಇದ್ದೀನಿ. ಹಾಗೆ ನನ್ನೆಲ್ಲ ಈ ಕನಸುಗಳಿಗೆ ಸಹಕಾರ ಕೊಟ್ಟಂತಹ ನನ್ನ ಸಿಬ್ಬಂದಿ ವರ್ಗಕ್ಕೆ, ನನ್ನೆಲ್ಲ ಸಹಕಾರ ಕೊಟ್ಟಂತಹ ನನ್ನ ಕುಟುಂಬಕ್ಕೆ, ನನ್ನ ತಾಯಿಯರಿಗೆ, ಎಲ್ಲರೂ ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ನನ್ನನ್ನು ನೀವು ಈ ಮಟ್ಟಕ್ಕೆ ಬೆಳೆಸಿದಿರಿ. ಅದರಲ್ಲೂ ಹೆಚ್ಚಿಗೆ ನನ್ನ ಸ್ನೇಹ ಬಳಗ, ಯಾಕೆಂದರೆ ಸ್ನೇಹ ಬಳಗನೇ ಇಲ್ಲಿ ಬಂದು ನಿಲ್ಲಿಸಿದೆ. ನನ್ನ ಇಂಥ ಒಂದು ಕ್ರಿಯೇಟ್ ಮಾಡಿರೋಂಥ ನನ್ನೆಲ್ಲ ಗೆಳೆಯರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಮತ್ತೊಮ್ಮೆ. ಹಾಗೆ ವೇದಿಕೆ ಮೇಲೆ ಇವರು ಹಂಚಿಕೊಟ್ಟಂಥ ನನಗೆ ಇವರು ವೇದಿಕೆ ಹಂಚಿಕೊಳ್ಳಲು ನನಗೆ ಅವಕಾಶ ಮಾಡಿಕೊಟ್ಟಂಥ ನನ್ನೆಲ್ಲರಿಗೂ, ನನ್ನ ಸ್ನೇಹಿತರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆಲ್ಲ ನನಗೆ ಈ ಥರ ನಡೀತಾ ಇದೆ, ಈ ಥರ ಆಗುತ್ತೆ ಅಂತಂದರೆ ನಾವು ಒಂದು ಯಾಕೆ ಜಿಂಕರ್ ಫೌಂಡೇಶನ್ ಅಂತ ಹೇಳಿ ಮಾಡಬಾರ್ದು? ಜಿಂಕರ್ ಫೌಂಡೇಶನ್ ಅಂತ ಮಾಡಿ ಪತ್ರಿಕೆಗಳಲ್ಲಿ ಮಾಡೀತಾ ಇರುವಂಥ ಎಲ್ಲ ಕೆಲಸ ಮಾಡ್ತಾ ಇರುವಂಥಕ್ಕೆಲ್ಲ ಸಹಾಯ ಮಾಡೋದಕ್ಕೆ ನಮ್ಮ ಜೊತೆಗೆ ವಿಶ್ವೇಶ್ವರ ಭಟ್ರ ಜೊತೆಗೆ ಕೈ ಜೋಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಇಲ್ಲಿ ಪತ್ರಿಕೆಯರ ಕೆಲವರು ಮಾಡ್ಕೊಂಡಿದ್ದೀವಿ. ಜಿಂಕರ್ ಫೌಂಡೇಶನ್ ಅಂತ ಮಾಡಿ ಪತ್ರಿಕೆ ಹಂಚೋರು
ಯಾರ್ಯಾರಿಗೆ ಎಬಿಲಿಟಿ ಇದೆಯೋ, ಯಾರ್ಯಾರಿಗೇನೋ ವಿಷನ್ ಇದೆಯೋ ಅವ್ರನ್ನೆಲ್ಲ ಬೆಳೆಸಿದ್ರೆ ಈ ದೇಶ, ಈ ರಾಜ್ಯ, ಯಾಕೆಂದರೆ ಈ ಶಿವಮೊಗ್ಗ ಜಿಲ್ಲೆ, ನೀವು ಪಕ್ಕದ ಜಿಲ್ಲೆಯವರೇ, ಯಾಕೆಂದರೆ ಈ ಶಿವಮೊಗ್ಗ ಜಿಲ್ಲೆಯವ್ರನ್ನ ಬೇರೆ ಮಟ್ಟಕ್ಕೆ ಬೆಳೆಸಿದ್ರೆ ದೇಶಕ್ಕೆ ಏನಾರ ಒಂದು, ನಾವು ಸೊಸೈಟಿಗೆ ಏನಾರ ಒಂದು ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ, ನನಗೆ ಈ ಅವಕಾಶ ಮಾಡಿಕೊಟ್ಟಂಥ, ನನಗೆ ಈ ವೇದಿಕೆ ನಿರ್ಮಿಸಿಕೊಟ್ಟಂತಹ ನನ್ನೆಲ್ಲ ಸ್ನೇಹಿತರಿಗೆ, ಗಾಂಧಿ ಬೆಳಗೆರೆ ಶೃಂಗೇಶಿಂದ ಹಿಡ್ದು, ಸುನೀಲಿಂದ ಹಿಡ್ದು, ಅನಿಲಿಂದ ಹಿಡ್ದು, ರೂಪೇಶ್ ಅವರಿಂದ ಹಿಡ್ದು, ಮಂಜುನಾಥ್ ಅವರಿಂದ ಹಿಡ್ದು, ಮಂಜುನಾಥ್ ಮೇಷಿಂದ ಹಿಡ್ದು, ಪ್ರಸನ್ನನವರಿಂದ ಹಿಡ್ದು, ಹಾಗೆ ರಾಜಶೇಖರ್ ನಾಯ್ಡು ಅವರಿಂದ ಹಿಡ್ದು, ಶಿವಕುಮಾರ್ ಬೆಳ್ಳಿತಟ್ಟೆಯವರು, ಬಿ ಸಿ ನಾಗರಾಜ್ ಅವರು, ತುಂಬ ಹಲವಾರು ಸ್ನೇಹಿತರಿದ್ದಾರೆ, ಹೆಸರು ಹೇಳೋಕ್ಕಾಗಲ್ಲ. ಇವರೆಲ್ಲ ನನಗೆ ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ, ನನಗೆಲ್ಲ ಹಿಂದೆ ನನಗೆ ಸಹಕಾರ ನೀಡಿದಿರಿ. ಇದೇ ಸಹಕಾರ ನೀವು ಯಾವಾಗಲೂ ಹೀಗೆ ಇರಲಿ, ನೀವು ನಮ್ಮ ಜೊತೆಗಿರಿ. ಈ ಶಿವಮೊಗ್ಗ ಜಿಲ್ಲೆನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವ ಶಕ್ತಿ ನಿಮ್ಮಿಂದ ನನಗೆ ತುಂಬಿಸಿ, ನಾನು ಬೇರೆ ಕಡೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಗಳಿಸುವಂಥ ಶಕ್ತಿ ಮಾಡೇ ಮಾಡ್ತೀನಿ ಅಂತೇಳಿ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ತಾನು ನಡೆದು ಬಂದ ಹಾದಿಯನ್ನು ಮೆಲುಕು ಹಾಕ್ತಾ ಇಲ್ಲೆಲ್ಲರಿಗೂ ಸ್ಫೂರ್ತಿಯಾದಂಥ ಮಾತನಾಡಿದಂಥ ನರೇಶನಿಗೆ ಅಭಿನಂದನೆಗಳು. ನಾವು ಈ ಅಭಿನಂದನಾ ಕಾರ್ಯಕ್ರಮ ಮಾಡಬೇಕಂತ ಹೇಳಿದಾಗ ಮೊದಲನೇದಾಗಿ ವಿಶ್ವೇಶ್ವರ ಭಟ್ರು ನಮಗೆ ಎರಡನೇ ಹೆಸರು ಬಂದಿದ್ದೇನೆ ರುದ್ರೇಗೌಡರು. ಶಿವಮೊಗ್ಗವನ್ನು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗೋ ರೀತಿ ಮಾಡಿದರು ತಮ್ಮ ಅದ್ಭುತವಾದಂತಹ ಇಂಡಸ್ಟ್ರಿ ಕಟ್ಟದ ಮುಖಾಂತರ. ಅವರು ನರೇಶನ್ಗೆ ಬಂದು ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತೀವಿ. ಜೊತೆಗೆ ನಾನು ಈ ಆಹ್ವಾನ ಪತ್ರಿಕೆ ನೋಡಿದಾಗ ವಿಶ್ವೇಶ್ವರ ಭಟ್ರು ಅಭಿನಂದನಾ ನುಡಿಗಳನ್ನು ಆಡ್ತಾರೆ ಅಂದರೆ ನರೇಶ್ ಅವರು ಯಾವ ಎತ್ತರಕ್ಕೆ ಏರಿರ್ಬೋದು ಅಂತ ಹೇಳಿ ನನಗೆ ಅನಿಸ್ತು. ಯಾಕೆಂದರೆ ವಿಶ್ವೇಶ್ವರ ಭಟ್ರ ಅಭಿಮಾನಿ ನಾನು. ಅವರು ವಿಜಯ ಕರ್ನಾಟಕ ನಡೆಸ್ತಾ ಇದ್ದಾಗ ಮತ್ತೊಬ್ಬ ಗಾಂಧಿ ಅಂತ ಹೇಳಿ ಒಂದು ಆರ್ಟಿಕಲ್ ಬರೀತಾ ಇದ್ದರು. ಪ್ರತಿ ಬಾರಿ ಆ ಪತ್ರಿಕೆ ಆ ಒಂದು ದಿನ ಬಂತ ಕಾಯ್ತಾ ಇದ್ದೆ ನಾನು. ಅದನ್ನೆಲ್ಲ ಜೋಡಿಸಿಟ್ಟಿದ್ದೀನಿ ಕೂಡ. ಅವರ ಬರವಣಿಗೆ, ಆ ಓಗ, ಇದೆಲ್ಲವೂ ಕೂಡ ವಿಶೇಷದಲ್ಲಿ ವಿಶೇಷ. ಅಂಥವರು ಈ ವೇದಿಕೆಯಲ್ಲಿರೋದು ಕೂಡ, ಅವ್ರ ವೇದಿಕೆಯಲ್ಲಿ ನಾನಿದ್ದೀನಿ ಅನ್ನೋದು ಕೂಡ ನನಗೆ ಒಂದು ರೀತಿ ಹೆಮ್ಮೆ. ಮತ್ತು ನಮ್ಮ ಷಡಾಕ್ಷರಿಯವರು ಪಾದರಸದ ವ್ಯಕ್ತಿತ್ವ, ಎರಡನೇ ಬಾರಿ ಈ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಬಹುಶಃ ಈ ರಾಜ್ಯಾಧ್ಯಕ್ಷರು ತೀರಿಸಿರುವಷ್ಟು ಬೇಡಿಕೆಗಳನ್ನು ಬೇರೆ ಹಿಂದೆ ಯಾವಾಗಲೂ ಮಾಡಿಲ್ಲ ಅಂತ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಸಮಾರಂಭದ ಅಧ್ಯಕ್ಷರು, ಅತ್ಯಂತ ಜನಪ್ರಿಯ ಶಾಸಕರಾಗಿ 2013ರಲ್ಲಿ ಆಯ್ಕೆಯಾದಾಗ ಭಾಳಷ್ಟು ಕೆಲಸಗಳನ್ನು ಶಿವಮೊಗ್ಗಕ್ಕೆ ಮಾಡಿದಂಥವರು ಸನ್ಮಾನ್ಯ ಕೆ ವಿ ಪ್ರಸನ್ನಕುಮಾರ್ ಅವರು. ಇನ್ನು ನಮ್ಮ ಶೃಂಗೇಶ್ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ, ಅವರು ಎಲ್ಲರಿಗೂ ಪರಿಚಿತರು ಮತ್ತು ಈಗಾಗಲೇ ಹೇಳಿದರು ಅವ್ರ ಬಗ್ಗೆ, ಅವರ ಬರಿತದ್ದಂಥ ಏನು ವಿಷಯಗಳು ಯಾವ ರೀತಿ ಇರ್ತಾ ಇತ್ತು ಅನ್ನೋದನ್ನು. ಈ ಸಂದರ್ಭದಲ್ಲಿ ಅನೇಕ ಜನ ಈ ಊರಿನ ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿರೋದು ಮತ್ತೊಂದು ವಿಶೇಷ. ನರೇಶ್ ಅವರು ನನಗೆ ಭಾಳ ಹತ್ತಿರದಿಂದ ಏನು ಪರಿಚಯ ಇಲ್ಲ, ಆದರೆ ಅವರ ಜೈಂಕಾರ ಅಡ್ವರ್ಟೈಸಿಂಗ್ ಬಗ್ಗೆ ಕೇಳಿದ್ದೆ. ಈ ಕಾರ್ಯಕ್ರಮ ಬಹುಶಃ ಆಗಸ್ಟ್ 8ರಂದು ಆಗಬೇಕಾಗಿತ್ತು ಅಂತ ಕಾಣುತ್ತೆ. ಸ್ನೇಹಿತರ ದಿನಾಚರಣೆ ಅದು. ಕರೆಕ್ಟಾಗಿ ಒಂದು ತಿಂಗಳು ಲೇಟಾಗಿ ಇವತ್ತು ಸೆಪ್ಟೆಂಬರ್ 3ಕ್ಕೆ ಮಾಡ್ತಾ ಇದ್ದಾರೆ. ಪ್ರಪಂಚದ ಸ್ನೇಹಿತರೆಲ್ಲರೂ ಸಂಭ್ರಮದಿಂದ ಆಚರಿಸಿದಂಥ ದಿನ ಆಗಸ್ಟ್ 3. ಅಂಥ ದಿನ ಒಂದು ತಿಂಗಳು ತಡವಾಗಿ ಇವತ್ತು ಮಾಡ್ತಾ ಇದ್ದಾರೆ. ಒಂದು ಅಡ್ವರ್ಟೈಸ್ಮೆಂಟ್ ಅಂದರೆ ಏನು ಅನ್ನೋದನ್ನು ಬಹುಶಃ ವಿಶ್ವೇಶ್ವರ ಭಟ್ರಿಗಿಂತ ಚೆನ್ನಾಗಿ ಇನ್ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವಾರು ಉದಾಹರಣೆಗಳ ಮೂಲಕ ಅವರು ಹೇಳಿದ್ದಾರೆ. ನಾನೊಬ್ಬ ಉದ್ಯಮಿಯಾಗಿ ಸ್ವತಃ ಆ ನೋವನ್ನು ಅನುಭವಿಸಿದಂಥನು. ನಾವು 90ರ ದಶಕದಲ್ಲಿ ಯುರೋಪಿಗೆ ಮಾರ್ಕೆಟಿಂಗ್ಗೆ ಹೋದಾಗ ಅವಾಗೇನು ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾ ಇಷ್ಟೆಲ್ಲ ಅಡ್ವಾನ್ಸ್ ಆಗಿರಲಿಲ್ಲ. ನಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಕೆಟ್ಲಾಗ್ ಬೇಕಾಗಿತ್ತು. ಕೆಟ್ಲಾಗ್ ಮಾಡಿ ತಗೊಂಡು ಹೋಗಿದ್ವಿ. ನಾನು ನಮ್ಮ ಪಕ್ಕದ ಇಂಡಸ್ಟ್ರಿ ಮಲ್ನಾಡ್ ಅಲಯನ್ಸ್ ಅಂತಿದೆ, ಅದರ ಸ್ನೇಹಿತರು. ಹೋದಾಗ ಅಲ್ಲಿ ಯುರೋಪಲ್ಲಿ ಒಂದು 2-3 ಇಂಡಸ್ಟ್ರಿಗೆ ಹೋದ್ವಿ. ಅಲ್ಲಿರ್ತಕ್ಕಂಥ ಎಲ್ಲ ಅವರು ಮಾಡಿದಂಥ ಲೀಫ್ಲೆಟ್ಸು, ಪ್ರಾಡಕ್ಟ್ ವಿವರಗಳು ಅದೆಲ್ಲವನ್ನು ನೋಡಿ ನಮ್ಮ ಸೂಟ್ ಕೇಸಿಂದ ನಮ್ಮ ಲೀಫ್ಲೆಟ್ ತೆಗಿಲೇ ಇಲ್ಲ. ಯಾಕೆ ಅಂತ ಹೇಳಿದರೆ ಆ ಕ್ವಾಲಿಟಿ ಮತ್ತು ಪ್ರೆಸೆಂಟೇಷನ್ನು, ಆ ಕ್ಯಾಪ್ಷನ್ಸು ಮತ್ತು
ಪರ್ಟಿಕ್ಯುಲರ್ ಆಗಿ ಆ ಕಾಂಪೋನೆಂಟನ್ನು ಸರಿಯಾಗಿ ಕ್ಯಾಪ್ಚರ್ ಮಾಡಿ ಪ್ರಿಂಟ್ ಮಾಡುವಂಥ ಟೆಕ್ನಾಲಜಿ ಕೂಡ ನಮ್ಮಲ್ಲಿ ಇರಲಿಲ್ಲ. ಹಾಗಾಗಿ ಆ ಟೈಮ್ನಲ್ಲಿ ನಾವು ಒಂದು ರೀತಿ ನಿರಾಶೆಯಿಂದನೇ ಬಂದ್ವಿ. ಅಲ್ಲಿ ಎಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂತ ಹೇಳಿ ಅಲ್ಲಿ ರೀಜನಲ್ ಡೈರೆಕ್ಟರ್ ಹೇಳಿದರು, ಇಲ್ಲ ಇದು ನನಗೆ ಕೊಡಬೇಡಿ, ಇದು ಕೊಟ್ಟರೆ ಬಹುಶಃ ನಿಮಗೆ ನಾನು ಹೇಳಿ ಆರ್ಡರ್ ಕೊಡಿಸಿದ್ದು ಮತ್ತೆ ಕ್ಯಾನ್ಸಲ್ ಆಗೋ ಚಾನ್ಸ್ ಇದೆ, ಹಾಗಾಗಿ ದಯವಿಟ್ಟು ಕೊಡಬೇಡಿ ಅಂತ. ಅಂದರೆ ಅಡ್ವರ್ಟೈಸ್ಮೆಂಟ್ ಎಷ್ಟು ಮುಖ್ಯವಾಗಿದೆ ಇವತ್ತು ಅಂದರೆ, ಬಹುಶಃ ನಮ್ಮ GDP-ಯ 4% ಇದೆ ಈಗ, ಅದು ಇನ್ನೊಂದು % ಜಾಸ್ತಿ ಆಗುತ್ತೆ ಅಂತ. FMCG ಪರ್ಟಿಕ್ಯುಲರ್ಲಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸು ಅಡ್ವರ್ಟೈಸ್ಮೆಂಟ್ ಒಂದು ವಾರ ಇಲ್ಲದೆ ಇದ್ದರೆ ಅವರೇ ಹೇಳಿದ ಸ್ಟೇಟ್ಮೆಂಟು ಅವ್ರದ್ದು ನೆಕ್ಸ್ಟ್ ವೀಕು 10% ಸೇಲ್ಸ್ ಕಡಿಮೆ ಆಗುತ್ತೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಗ್ರಾಹಕರು ಆ ಒಂದು ಅಡ್ವರ್ಟೈಸ್ಮೆಂಟ್ ಮೇಲೆ ಇವತ್ತು ಅವಲಂಬಿತರಾಗಿದ್ದಾರೆ. ಸ್ನೇಹಿತರುಗಳ ಬಗ್ಗೆ ಕೂಡ ವಿಶ್ವೇಶ್ವರ ಭಟ್ರು ಮಾತನಾಡಿದ್ರು. ಸ್ನೇಹಿತರುಗಳಂತ ಹೇಳಿದ್ರೆ ಒಂದಿಷ್ಟು ಮೇಲೆ ಹೋಗ್ತಾ ಇದ್ದಾನೆ ಅಂದ್ರೆ ಕಾಲೆಳಿಲಿಕ್ಕೆ ಕಾಯ್ತಾ ಇರ್ತಾರೆ. ಆದ್ರೆ ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತು ನರೇಶ್ ಅವರು ಅಷ್ಟು ಹತ್ರ ಬೆಳೆದ್ರು ಕೂಡ ಬೆಂಗಳೂರಿಗೆ ಬಂದ್ರೆ ಸೂರ್ಯನಾರಾಯಣ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರ ಜೊತೆ ಬರ್ತಾರೆ, ಕೂತ್ಕೊಳ್ತಾರೆ, ಹರಟೆ ಹೊಡಿತಾರೆ, ದಿನ ಟೈಮ್ ಪಾಸ್ ಮಾಡ್ತಾರೆ. ಅಂದ್ರೆ ಸ್ನೇಹಿತರ ಬಗ್ಗೆ ಎಷ್ಟೆಲ್ಲ ಅಭಿಮಾನದ ಗೌರವಗಳನ್ನ ಅವ್ರು ಕೊಡ್ತಾರೆ. ಆ ಗೌರವವನ್ನ ಇವತ್ತು ಗಾಂಧಿ ಬಜಾರ್ ಸ್ನೇಹಿತರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಆ ಪ್ರೀತಿಯ ಗೌರವವನ್ನ ಇವತ್ತು ವಿಜಯ ಕರ್ನಾಟಕದ ಒಂದು ಅಭಿನಂದನೆ ವಿಜಯ ರತ್ನ ಪ್ರಶಸ್ತಿ ಇದೆ, ಅದನ್ನು ಕೂಡ ಸೇರಿಸ್ಕೊಂಡು ಇವತ್ತು ಸನ್ಮಾನ ಮಾಡ್ತಾ ಇರುವಂತದ್ದು ಅತ್ಯಂತ ಸಂತೋಷ ದಿನ. ಅದ್ರ ಜೊತೆ ನಮ್ಮ ಊರಿನಲ್ಲಿ ಸನ್ಮಾನ ಮಾಡ್ತಾ ಇರೋದು ಕೂಡ ತುಂಬಾ ಸಂತೋಷವನ್ನು ತಂದಿದೆ. ಇದ್ರ ಜೊತೆ ಏನು ಸ್ನೇಹಿತರುಗಳು ನಿಜವಾದ ಪ್ರೀತಿ ಅಭಿಮಾನವನ್ನ ಸಾರ್ಥಕ ಸಾಧನೆಯನ್ನ ಮಾಡಿದಂತ ವ್ಯಕ್ತಿಗಳಿಗೆ ಸನ್ಮಾನ ಮಾಡ್ತಾ ಇರೋದು ನಮ್ಗೆಲ್ರಿಗೂ ಕೂಡ ಗೌರವವನ್ನ ತಂದಿದೆ ಎನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕೇವಲ ಶಿವಮೊಗ್ಗ ನಗರಕ್ಕೆ ಆಗಬಾರ್ದು, ಇಡೀ ರಾಜ್ಯಕ್ಕೆ ಪರಿಚಯಿಸುವಂತ ಕೆಲಸಗಳಾಗಬೇಕು, ಅದು ನನ್ನ ಆಸೆ ಆಗಿದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ತುಂಬಾ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪೂಜ್ಯ ಶ್ರೀಗಳ ಮಾತುಗಳನ್ನ ನಾವೆಲ್ಲರೂ ಕೇಳೋಣ ಅನ್ನುವಂಥದ್ದು ಹೇಳ್ತಾ, ಇಂಥ ಸ್ನೇಹಿತರು ನಮ್ಮ ಜಿಲ್ಲೆಗೆ ನಮ್ಮ ಜೊತೆ ಇರಲಿ, ಬಹಳ ಜನ ಹೊಸಬರಿಗೆ ಕೂಡ ಪರಿಚಯ ಆಗುವಂತ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಯಾವ ಆಲೋಚನೆಯು ನಾವು ಅವತ್ತು ರೇಣುಕಾ ಪ್ರಿಂಟರ್ಸ್ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡುವಾಗ ನಮ್ಗೆ ಯಾರಿಗೂ ಇರಲಿಲ್ಲ. ಅವಾಗೆಲ್ಲರೂ ಕೂಡ ನಾವೊಂದು ಹುಡುಗಾಟಿಕೆಯ ತಮಾಷೆಯ ವ್ಯಕ್ತಿತ್ವಗಳಾಗಿದ್ವಿ. ಅದು ಹೇಗೋ ಒಬ್ಬೊಬ್ಬರ ವ್ಯಕ್ತಿತ್ವವು ಕೂಡ ಬೇರೆ ಬೇರೆ ರೀತಿ ರೂಪುಗೊಂಡು ಇವತ್ತು ನರೇಶ್ ಕುಮಾರ್ ನಮ್ಮೆಲ್ಲರ ಎದುರುಗಡೆ ಒಂದು ದೊಡ್ಡ ಎತ್ತರಕ್ಕೆ ಏರಿದ್ದಾನೆ. ಇದು ಆ್ಯಕ್ಚುಲಿ ನಮಗೆಲ್ಲ ತುಂಬ ಖುಷಿಯ ಮತ್ತು ಸಂತೋಷದ ಸಂಗತಿ. ನಾವೆಲ್ಲ ಈಗ ಒಂದು 2 ತಿಂಗಳ ಹಿಂದೆ ಚಿಕ್ಕಮಗಳೂರಿಗೆ ಹೋದಾಗ ಒಂದು ತಮಾಷೆಯ ಸಂದರ್ಭದಲ್ಲಿ ಇಂಥದ್ದೊಂದು ಅಭಿನಂದನೆಯ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಕೊಂಡ್ವಿ. ಆದರೆ ಅದು ಸೀರಿಯಸ್ ಆದ ಒಂದು ಕಾರ್ಯಕ್ರಮವಾಗಿ ಎಲ್ಲರ ಸಹಕಾರದಿಂದ ಇವತ್ತು ಇಲ್ಲಿವರೆಗೆ ಬಂದು ನಿಂತಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ನಾವೊಂದು 200-300 ಜನ ಸೇರೋದು. ನರೇಶ್ ಇವತ್ತು ಹಣ ಮತ್ತು ಜಾತಿ ಇಲ್ಲದೆ ಯಾವುದೇ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಮೇಲೆ ಬರೋಕ್ಕಾಗಲ್ಲ. ಅದು ಎರಡೂ ಇಲ್ಲದ ಹಂತದಲ್ಲಿ ನರೇಶ್ ಈ ಹಂತಕ್ಕೆ ಬಂದಿದ್ದಾನೆ. ಆ ಕಾರಣಕ್ಕಾಗಿ ನಾವು ಈ ಕಾರ್ಯಕ್ರಮ ಮಾಡಿದ್ವಿ. ಯಾಕೆಂದರೆ ನಮಗದು ಅದು ಬಹಳ ಮುಖ್ಯ ಆಗಿರೋದು ಅದು ಆ ಕಾರಣ. ಯಾಕೆಂದರೆ ಅವೆಲ್ಲ ಇದ್ದು ಮೇಲೆ ಬರುವುದು, ಒಂದು ದೊಡ್ಡ ವ್ಯಕ್ತಿತ್ವ ಆಗೋದು ದೊಡ್ಡ ವಿಚಾರ ಅಲ್ಲ. ನರೇಶ್ ಇಂಥದ್ದೊಂದು ಮಹತ್ವದ ಸಾಧನೆ ಮಾಡಿದ್ದಾನೆ. ನಾವು ಗೆಳೆಯರು ಈ ಕಾರಣಕ್ಕಾಗಿ ಅವನನ್ನು ಅಭಿನಂದಿಸಿದ್ದೇವೆ. ಈ ಅಭಿನಂದನಾ ಕಾರ್ಯಕ್ರಮ ಈ ಮಟ್ಟದ ಯಶಸ್ಸನ್ನು ಕಾಣೋದಕ್ಕೆ ನೀವೆಲ್ಲ ಕಾರಣ ಆಗಿದ್ದೀರಿ. ನರೇಶ್ ಕುಮಾರ್ ಮತ್ತು ಅವರ ತಂಡ ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ ಅಂತೇಳಿ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಶೃಂಗೇಶ್ಗೆ. ಅಧ್ಯಕ್ಷತೆ ವಹಿಸಿರುವಂತಹ ಸನ್ಮಾನ್ಯ ಶ್ರೀ KV ಪ್ರಸನ್ನಕುಮಾರ್ ಅವರು ಮಾತಾಡಬೇಕು ಅಂತ ಕೇಳ್ತೀನಿ. ನಂತರ ಗುರುಗಳ ಆಶೀರ್ವಚನ. ನಡೆದು ಬಂದ ದಾರಿಯನ್ನ ಅವರ ಎಲ್ಲ ಆತ್ಮೀಯರು ಕೂಡ ಹೇಳಿದ ಬಗೆ ರೀತಿ ನಿಜಕ್ಕೂ ಬಹಳ ಒಂದು ಇದು ರೀತಿ ಆಗಬಹುದೇನೋ ಅಂತ ಅನ್ಕೋಬೇಕು. ಬಹಳ ಕಷ್ಟ, ಮಾತನಾಡೋದು ಬಹಳ ಸುಲಭ. ಯಾವುದೇ ಬೆಂಬಲ ಇಲ್ಲದೆ, ಜಾತಿ ಬೆಂಬಲ, ಹಣದ ಬೆಂಬಲ, ರಾಜಕೀಯ ಬೆಂಬಲ ಇದು ಯಾವುದೂ ಇಲ್ಲದೆ ನರೇಶ್ ಬೆಳೆದ ರೀತಿ ನಿಜಕ್ಕೂ ಅವರ ತಾಯಿಯ ಆಶೀರ್ವಾದ ಅವರಿಗೆ ಯಾವತ್ತೂ ಕೂಡ ಕಾಪಾಡಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಂದಿನಿಂದ ಇಂದಿನವರೆಗೂ ಏನು ರೇಣುಕಾ ಪ್ರಿಂಟರ್ಸ್ ಕಟ್ಟೆ ಮೇಲಿಂದ ಗಾಲ್ಫ್ ಕ್ಲಬ್ಬಿನ ಈ ವೇದಿಕೆಯ ತನಕ ಬಂದ ರೀತಿ
ಎಲ್ಲರೂ ಕೂಡ ಅದೇ ರೀತಿ ಅವರವರ ಕ್ಷೇತ್ರದಲ್ಲಿ ಮುಂದೆ ಬಂದಿರುವಂಥದ್ದು. ಈ ಗಾಂಧಿ ಬಜಾರ್ ತಂಡ ಸಾಮಾನ್ಯ ತಂಡ ಅಲ್ಲ. ಇದು ಇವ್ರು ಏನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡಬಲ್ಲರು. ನನ್ನನ್ನು ಕೌನ್ಸಿಲರ್ ಮಾಡಿದ್ದಾರೆ, ನನ್ನನ್ನು MLA ಮಾಡಿದ್ದಾರೆ ಈ ತಂಡ. ಯಾಕಣ ಅನ್ಮಾನನ ಏನ್ ಹೆಸ್ರೆ? ಇವರು ಏನು ಮಾಡ್ತಾರೆ ಅಂತೇಳಿ ಯಾರು ಊಹೆನೂ ಕೂಡ ಮಾಡ್ಲಿಕ್ಕಾಗಲ್ಲ ಗುರುಗಳೇ. ಅಂತ ತಂಡದ ಜೊತೆಗಿರುವಂತಹ ಝೇಂಕಾರ್ ಟ್ರಸ್ಟ್ ಅನ್ನು ಮಾಡಿ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥವರಿಗೆ, ಕಷ್ಟದಲ್ಲಿರೋರಿಗೆ ಮತ್ತೆಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡಿದ್ದಾರೆ. ನಾನು ಅವರಿಗೆ ಒಂದು ಸಲಹೆ ಕೊಡ್ತೀನಿ, ಅದನ್ನು ಮೀರಿ ಎಲ್ಲರ ಅನುಕೂಲಕ್ಕೆ ಆಗುವಂತಹ ಕೆಲಸವನ್ನು ನೀವು ಮಾಡಬೇಕು. ಅದಕ್ಕೆ ಆಲೋಚನೆ ಮಾಡಬೇಕು. ವ್ಯವಹಾರದಲ್ಲಿ ನೀವು ಪಳಗಿದ್ದೀರಾ, ಈಗಾಗಲೇ ದುಬೈಯಲ್ಲಿ ಆಫೀಸ್ ಮಾಡ್ತಿದ್ದೀರಾ ಅಂತಂದರೆ ಸಾಕಷ್ಟು ಎಲ್ಲ ವಿಚಾರದಲ್ಲೂ ಪಳಗಿದ್ದೀರಾ. ರಾಜ್ಯದಲ್ಲಿ 14 ಎಲ್ಲ ರಾಜ್ಯದಲ್ಲೂ ಕೂಡ ಕಚೇರಿಗಳನ್ನು ಹೊಂದಿ, ಡೆಲ್ಲಿಯಲ್ಲಿ ಕೂಡ ಕಚೇರಿ ಇರೋರು ನೀವು ಇವತ್ತು ಜನಪ್ರತಿನಿಧಿಗಳಾಗುವಂತಹ ಆಲೋಚನೆಯನ್ನು ಗುರುಗಳ ಆಶೀರ್ವಾದ ಪಡೆದು ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಗಾಂಧಿ ಬಜಾರ್ ಬಳಗ ನಿಮ್ಮ ಜೊತೆಗೆ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಗುರುಗಳ ಆಶೀರ್ವಾದ ಇದೆ. ಯಾವುದು ಯಾಕೆ ಆಗೋದಿಲ್ಲ, ಎಲ್ಲವೂ ಆಗುತ್ತೆ. ಎಲ್ಲರಿಗೂ ಅನುಕೂಲ ಮಾಡಿಕೊಡುವಂತಹ ಸದ್ಬುದ್ಧಿ ನಿಮಗೆ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಕ್ರೋಢೀಕರಣ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಈಗಾಗಲೇ ಚೆನ್ನಾಗಿ ಗೊತ್ತಾಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ನಾಯಕನಾಗಿ ಹೊರಹೊಮ್ಮುವಂತಹ ವಾತಾವರಣದಲ್ಲಿ ನೀವು ಬನ್ನಿ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ನಿಮ್ಮನಿಗೆ ಕರೀತಾ, ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರೂ ಕೂಡ ಎಷ್ಟು ಆತ್ಮೀಯತೆ ಪ್ರೀತಿಯಿಂದ ಊರಿನ ಹೊರಭಾಗದಲ್ಲಿರುವಂತಹ ಈ ವಾತಾವರಣ, ಇನ್ನೇನಾದರೂ ನಾವು ಕುವೆಂಪು ರಂಗಮಂದಿರದಲ್ಲೋ ಇನ್ನೆಲ್ಲೋ ನಗರದ ಭಾಗದಲ್ಲಿ ಮಾಡಿದಿದ್ರೆ ಇವತ್ತಿನ ಪರಿಸ್ಥಿತಿ ಊಹೆಗೂ ಕೂಡ ಊಹೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಜನ ಬರುವಂತಹ ಒಂದು ಸಂದರ್ಭ ಇರ್ತಿತ್ತು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಕೂಡ ಮಾಡಿದಂತಹ ಎಲ್ಲ ಈ ಗಾಂಧಿ ಬಜಾರ್ ಗೆಳೆಯರ ಬಳಗಕ್ಕೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಮಾಡಿ, ಗಾಂಧಿ ಬಜಾರ್ನ ಗೆಳೆಯರು ತನ್ನ ಗೆಳೆಯನಿಗೆ ಒಂದು ಅಭಿನಂದನಾ ಸಮಾರಂಭ. ಬಹುಶಃ ಈ ಕಾರ್ಯಕ್ರಮ ಯಾವಾಗಲೂ ಕೂಡ ಸ್ಮರಣೆಯಲ್ಲಿ ಇರುವಂತಹ ಒಂದು ಕಾರ್ಯಕ್ರಮ. ಗೆಳೆಯರೆಲ್ಲ ಸೇರಿ ಗೆಳೆಯನ ಸಂಭ್ರಮವನ್ನು ಆಚರಿಸಿದ್ರು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಸದಾಕಾಲ ಸ್ಮರಣೆಯಲ್ಲಿ ಇಡುವಂಥ ಒಂದು ಅಪರೂಪದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ. ನರೇಶ ಅಭಿನಂದನೆ. ಈ ಪತ್ರಿಕೆ ಕೊಟ್ಟಾಗ ನನಗೆ ಕೇಳದೆ ಇದು ನರೇಶ ಪ್ಲಸ್ ಅಭಿನಂದನೆ, ನರೇಶ ಅಭಿನಂದನೆ. ಇದನ್ನ ಸಿದ್ದರಾಮಯ್ಯನವ್ರು ಕೇಳಿಬಿಟ್ಟಿದ್ರೆ ಸವರ್ಣ ಸಂಧಿ ಅಂತ ಕೇಳ್ಬಿಡೋರು. ಇವ್ರು ಕೇಳೋರು ಯಾವ ಸಂಧಿ ಇದು ಅಂತ. ಯಾಕೆಂದ್ರೆ ಸಿದ್ದರಾಮಯ್ಯನವರಿಗೆ ಬಹಳ ಹತ್ತಿರದಲ್ಲಿ ಇದ್ದಂಥವರು ನರೇಶ್. ಅವರ ಸರ್ಕಾರದ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನ ಇವರು ಜಾಹೀರಾತು ಮೂಲಕ ಪ್ರಚಾರ ಮಾಡಿದಂಥ ಸಂದರ್ಭವನ್ನು ಕೂಡ ನಾನು ನೋಡಿದ್ದೀನಿ ಅಂತೇಳಿ. ಅದಕ್ಕೆ ನಾನು ಸವರ್ಣ ದೀರ್ಘ ಸಂಧಿ ಏನೋ ಸರಿ, ಆದರೆ ಇದು ಸುವರ್ಣದ ಸಂದರ್ಭ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದ್ದಾವೆ. ವಿಜಯವಾಣಿ ಪತ್ರಿಕೆ, ವಿಶ್ವವಾಣಿ ಪತ್ರಿಕೆ, ಅದರಲ್ಲೂ ನಮ್ಮ ವಿಶ್ವೇಶ್ವರ ಭಟ್ರ ನೇತೃತ್ವದಲ್ಲಿ, ಅವರ ಸಮ್ಮುಖದಲ್ಲಿ ಕಾಂಬೋಡಿಯಾದಲ್ಲಿ ಬೇರೆ ಬೇರೆ ಪ್ರಶಸ್ತಿಗಳನ್ನು ಅವರು ಸ್ವೀಕರಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸಂತೋಷ ಎಷ್ಟಾಗಿತ್ತೋ ಏನೋ ಗೊತ್ತಿಲ್ಲ, ಎಷ್ಟು ಖುಷಿ ಪಟ್ಟಿದ್ದರೋ ಗೊತ್ತಿಲ್ಲ. ಆದರೆ ಇವತ್ತು ನರೇಶ್ ಅವರಿಗೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ತಾನು ಹುಟ್ಟಿದ ನೆಲದಲ್ಲಿ, ಅದು ತಾಯಿಯ ಮುಂದೆ ನನಗೆ ಸನ್ಮಾನ ಆಗ್ತಾ ಇರುವಂಥದ್ದನ್ನು ಅವರು ನೆನೆಸ್ಕೊಂಡು, ಇದು ವಿಶೇಷವಾಗಿರುವಂಥ ಒಂದು ಸಂದರ್ಭ, ಅವರ ಜೀವನದಲ್ಲಿ ಮರೆಯಲಾಗದ ಕ್ಷಣ ಅಂಥೇಳಿ ನಾನು ಅದನ್ನು ಕೂಡ ಭಾವಿಸ್ಕೊಳ್ತೀನಿ ಹಾಗೆ ಅಂತೇಳಿ.
ಮಾತಿದೆ, ಪರೋಪಕಾರವ ಮರೆತು ಜೀವಿಸುವವನು ಪರಮದ್ರೋಹಿ ಅಂತ. ಯಾವಾಗಲೂ ಮನುಷ್ಯ ಪರೋಪಕಾರವನ್ನು ಮರಿಬಾರದು. ಜನ್ಮ ಕೊಟ್ಟಂತಹ ತಂದೆ ತಾಯಿ, ಅಕ್ಷರವನ್ನು ಕಲಿಸಿದ ಗುರು ಮತ್ತು ನಮಗೆ ಎಲ್ಲವನ್ನೂ ಕರುಣಿಸಿದ ಭಗವಂತ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರು? ಕಲ್ಲಿನಲ್ಲಿ ಹುಟ್ಟಿದ ಕಪ್ಪೆಗೆ ಅಲ್ಲಿ ಆಹಾರವನ್ನು ತಂದಿರುವವರು ಯಾರು? ಎಲ್ಲರನ್ನೂ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಂತಹ ಪರೋಪಕಾರ ಅದು! ಎಷ್ಟು ಸಂತೋಷ ಆಗಿದೆ. ಎಲ್ಲರ ಸಮ್ಮುಖದಲ್ಲಿ ಇಡೀ ಶಿವಮೊಗ್ಗದಲ್ಲಿ, ಇನ್ಮೇಲೆ ಆ ತಾಯಿ ಹೆಸರು ಗೊತ್ತಿಲ್ಲ ನನಗೆ, ಅಮ್ಮನ ಹೆಸರೇನು, ಲಕ್ಷ್ಮಮ್ಮನ ಮಗ ಅನ್ನೋದಕ್ಕಿಂತ ನರೇಶ್ ಅವ್ರ ತಾಯಿ ಅವರು ಅಂತೇಳಿ ನಾಳೆ ಹೇಳುವಂಥ ಸಂದರ್ಭವನ್ನು ಒದಗಿಸ್ಕೊಟ್ಟಿದ್ದಾರಲ್ಲ ನರೇಶ, ಅದು ಬಹಳ ವಿಶೇಷವಾಗಿರುವಂತಹ ಒಂದು ಸಾಧನೆ ಆಗಿ ಅಂತೇಳಿ. ಜಾತಿ ಬಲ ಇಲ್ಲ, ಹಣ ಬಲ ಇಲ್ಲ ಅಂಥೇಳಿ ನಮ್ಮ ಪ್ರಸನ್ನ ಕುಮಾರ್ ಅವರು ಹೇಳಿದಾಗ, ಅವ್ರು ಯಾರ ಬಲ ಇದೆ ಅನ್ನೋ ಗೊತ್ತಿಲ್ಲ, ಗೆಳೆಯರ ಬಲ ಅಂತ ಅವ್ರಿಗಿದೆ, ತಾಯಿಯ ಬಲ ಅಂತ ಅವ್ರಿಗಿದೆ. ಎಂಥ ಗೆಳೆಯರು! ಇದು ನೋಡಿದಾಗ ನಮಗೆ ಭಾಳ ಹಿಂದಕ್ಕೆ ನೆನಪಾಯಿತು ಕೃಷ್ಣ ಸುಧಾಮರ ಸಂದರ್ಭ, ಕರ್ಣ ದುರ್ಯೋಧನರ ಸ್ನೇಹದ ಸಂದರ್ಭಗಳು, ಅವೆಲ್ಲವೂ ಕೂಡ ಸ್ಮರಣೆ ಆಗುವಂಥ ಸಂದರ್ಭಗಳು. ಎಂಥ ಗೆಳೆಯರಿದ್ದಾರಪ್ಪ. ನರೇಶ್ ಅವರು ಅಂಥ ಗೆಳೆಯರನ್ನ ಸಂಪಾದನೆ ಮಾಡಿರುವಂಥ ಈ ಸಂದರ್ಭವನ್ನು ನೋಡಿದರೆ ನಾವುಗಳಲ್ಲಿ ಯೋಚನೆ ಮಾಡೋದು, ಆ ಥರ ಗೆಳೆಯರ ಸಂಗಡ ನಮಗೆ ಇರಬೇಕಾಗಿತ್ತೇನಪ್ಪ, ಇದ್ರೆ ಚೆನ್ನಾಗಿತ್ತೇನೋ ಅಂತ ಅನಿಸುವಂಥ ಒಂದು ಒಳ್ಳೆಯ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಮಾಡಿದ್ದಾರೆ. ಕನಕರ ಮಾತನ್ನು ಮತ್ತೆ ನಾನು ಪುನರುಚ್ಚರಿಸ್ತೀನಿ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ನಮಗೆ ಸಿರಿತನವನ್ನು ಭಗವಂತ ಕೊಟ್ಟಿರುವಾಗ ಆ ಒಂದು ಸಿರಿತನದ ಮೂಲಕ ದೀನರಿಗೆ, ದುರ್ಬಲರಿಗೆ, ಅನಾಥರಿಗೆ, ಅಲಕ್ಷಿತರಿಗೆ, ಶೋಷಿತರಿಗೆ ನಿಮ್ಮಿಂದ ಅನೇಕ ಕೆಲಸ ಕಾರ್ಯಗಳು ಆಗಲಿ, ಅವರೆಲ್ಲರಿಗೂ ಕೂಡ ಆಶ್ರಯ ನೀಡುವಂತಹ ಶಕ್ತಿ ಭಗವಂತ ನಿಮಗೆ ದಯಪಾಲಿಸಲಿ ಅನ್ನುವಂತಹ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ, ಇಲ್ಲಿ ಮೇಲೆ ಕುಳಿತು ಎಂತೆಂಥ ದಿಗ್ಗಜರು, ಶೃಂಗೇಶ್ ಅವರು, ರುದ್ರೇಗೌಡರು, ಪ್ರಸನ್ನ ಕುಮಾರ್ ಅವರು, ನಮ್ಮ ವಿಶ್ವೇಶ್ವರ ಭಟ್ರು, ನಮ್ಮ ಷಡಕ್ಷರಿ ಅವರು, ಎಲ್ಲರ ದಿಗ್ಗಜರ ಸಾಲಿಗೆ ನೀವು ದಿಗ್ಗಜರ ಕೂತ್ಕೊಂಡ್ಬಿಟ್ರಲ್ಲ, ಅದು ಬಹಳ ವಿಶೇಷ ಆಗಿದೆ ಅಂತೇಳಿ. ಸಾಧನೆ ಎಲ್ಲಿ ಪರಿಶ್ರಮ ಇದೆ, ಎಲ್ಲಿ ಬದ್ಧತೆ ಇದೆ, ಅಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಹಾಗೆ ಅಂತೇಳಿ ನಮ್ಮೆಲ್ಲ ಹಿರಿಯರು ಹೇಳಿರುವಂಥ ಮಾತು. ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ಸಹಕಾರ ಹೀಗೆ ನಿರಂತರವಾಗಿ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಭಾಳ ಅಚ್ಚುಮೆಚ್ಚು ನರೇಶ್, ಭಾಳ ಒಂದು 15 ವರ್ಷಗಳಿಂದ ನಮಗೆ ಸಂಪರ್ಕ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸಮಾರಂಭದಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ಹಾಗೆ ಅಂತೇಳಿ. ಅವರು ಕೂಡ ಒಳ್ಳೆ ಹುಡುಗ ನರೇಶ ಅಂತೇಳಿ ಅವರು ಕೂಡ ನಾವು ಹೋದಾಗೆಲ್ಲ ಹೇಳ್ತಾ ಇರ್ತಾರೆ, ನರೇಶ್ ಹೇಗಿದ್ದಾನೆ ಅಂತ ಕೇಳ್ತಾರೆ. ಸೊ ಅಂಥ ಒಂದು ವ್ಯಕ್ತಿತ್ವವನ್ನು ಎಲ್ಲರ ಜೊತೆಯಲ್ಲೂ ಕೂಡ ಅನೇಕ ಮುಖ್ಯಮಂತ್ರಿಗಳ ಜೊತೆ ಅವರು ಕೆಲಸ ಮಾಡಿದ್ದಾರೆ. ಸರ್ಕಾರದ ಅನೇಕ ಯೋಜನೆಗಳಲ್ಲಿ ಅವರು ಭಾಗಿಯಾಗಿ ಅದರ ಪ್ರಚಾರ ಕಾರ್ಯದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿರೋದಾಗೆ ಅಂತೇಳಿ. ಅದು ಅಡ್ವರ್ಟೈಸ್ಮೆಂಟ್ ನೋಡಿದರೆ ಅಲ್ಲಿಂದ ಇಲ್ಲಿವರೆಗೂ ಪ್ರಚಾರ ಇದೆ. ನೀವು ನೋಡಿದರೆ ಸಣ್ಣ ಹಾಲಲ್ಲಿ ಕಾರ್ಯಕ್ರಮ ಮಾಡಿದ್ದೀರ. ನೀವು ಇಷ್ಟು ದೊಡ್ಡ ಪ್ರಚಾರ ಮಾಡಿ ದೊಡ್ಡ ಹಾಲ್ನಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಭಾಗಿಯಾಗ್ತಿದ್ರೆ, ಆದರೂ ಒಳ್ಳೆಯ ಕಾರ್ಯಕ್ರಮ, ಇಂಥ ಒಂದು ವಿಶೇಷವಾದಂಥ ಒಂದು ಸಂದರ್ಭ. ನಮ್ಮ ಪ್ರಸನ್ನ ಕುಮಾರ್ ಹೇಳ್ತಾ ಇದ್ರು, ಕೊನೆಗೆ ಪ್ರಸನ್ನ ಇವರಿಗೆ ಯಾರಿಗೆ ನರೇಶ್ ಅವರಿಗೆ ಸನ್ಮಾನ ಮಾಡಿದರೆ ಜನ ಇನ್ನೊಂದು ಸ್ವಲ್ಪ ಕೂತ್ಕೊಳ್ತಿದ್ರು ಹಾಗೆ ಅಂತೇಳಿ. ಸ್ವಲ್ಪ ಆಯೋಜಕ ಅದನ್ನ ಅದಲು ಬದಲು ಮಾಡಿದ್ರು ಅಷ್ಟೇ. ಇನ್ನೂ ಎಲ್ಲರ ಮಾತುಗಳನ್ನು ಸಮಾಧಾನ ಕೇಳ್ಬೋದಿತ್ತು ಅನ್ನೋ ಅಂತ, ಯಾಕಂದರೆ ಎಲ್ಲರೂ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು. ಭಾಳ ಮಾತನಾಡಲಿ, ನಮ್ಮ ರುದ್ರೇಗೌಡರು, ನಮ್ಮ ಶೃಂಗೇಶ್ ಅವರು, ಷಡಕ್ಷರಿಯವರು ಭಾಳ ಮಾತಾಡಬೇಕಾಗಿತ್ತು. ಭಾಳ ಅಚ್ಚುಮೆಚ್ಚಿನ ಷಡಕ್ಷರಿ, ಅನೇಕ ಸಂದರ್ಭಗಳಲ್ಲಿ ಅವ್ರ ಜೊತೆ ಮಾತನಾಡ್ತಾ ಇರ್ತೀನಿ.